ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಯಶಸ್ವಿ ಅಭ್ಯರ್ಥಿಗಳಿಗೂ ಹಾಗೂ ಪೋಷಕರಿಗೂ ಈ ಸಾಧನೆಯ ಸಂಭ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ IAS ಅಕಾಡೆಮಿಯ ಸಹ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ರಾಜ್ಕುಮಾರ್ ಸರ್ ಹಾಗೂ ಮಂಗಳಾ ಮೇಡಮ್ ಅವರವರಿಗೆ ಸ್ವಾಗತವನ್ನು ಕೋರುತ್ತಾ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಪ್ರಸ್ತುತ ಸೈಬರ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮಹೇಂದರ್ ಸರ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಪ್ರಸ್ತುತ ಚುನಾವಣಾ ಆಯೋಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮಸ್ತುತೆ ಎನ್ನುವಂತೆ ಜ್ಞಾನದ ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾಗಿ ಮಹನೀಯರಲ್ಲಿ ವಿನಂತಿ. ಏಕದಂ ತಂ ಉಪಾಸ್ಮಹೇ ಪೂಜಿತ ನಾಟ್ಯಲೋಲ ವಿನಾಯಕ ವೇದವಂದಿತ ಆದಿಪೂಜಿತ ನಾಟ್ಯಲೋಲ ವಿನಾಯಕ ನಾನಾ ಜೀವನ ಸೂತ್ರ ವಿಧಾಯಕ ನಾನಾ ಜೀವನ ಸೂತ್ರ ವಿಧಾಯಕ ಲೋಕ ಪರಿಪಾಲಕ ವೇದವಂದಿತ ಆದಿಪೂಜಿತ ನಾಟ್ಯಲೋಲ ವಿನಾಯಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಕೆ ತಂದರೆ ನೀನು ಗರಿಕೆ ತಂದರೆ ನೀನು ಕೊಡುವೆ ವರವನ್ನ. ಗತಿ ನೀನೆ ಗಣಪನೆ ಕೈ ಹಿಡಿಯೋ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ. ತೋರಯ್ಯ ನಮ್ಮನ್ನು ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಥ್ಯಾಂಕ್ ಯು. ಇದೀಗ ಡಾಕ್ಟರ್ ರಾಜ್ಕುಮಾರ್ IAS ಅಕಾಡೆಮಿಯ ಒಂದು ಕಿರುಪರಿಚಯ. ಡಾಕ್ಟರ್ ರಾಜ್ಕುಮಾರ್ ಎಂಬುದು ಒಂದು ಹೆಸರಲ್ಲ. ಕರ್ನಾಟಕದ ಹೆಮ್ಮೆಯ ಕನ್ನಡಿಗರಿಗೆ ಪ್ರೀತಿಯ ಗೌರವದ ಉಸಿರು. ಇವರು ವ್ಯಕ್ತಿತ್ವ ಮಾತ್ರವಲ್ಲ ಅದಮ್ಯ ಶಕ್ತಿಯಾಗಿದ್ದಾರೆ. ಸಿನಿಮಾ ಕ್ಷೇತ್ರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಕೊಡುಗೆ ಅಪಾರ ಅನಂತ. ಇವರ ಈ ಶೈಕ್ಷಣಿಕ ಕ್ಷೇತ್ರದ ಸಾಧನೆಯ ಸ್ವರೂಪವೇ ಡಾಕ್ಟರ್ ರಾಜ್ಕುಮಾರ್ IAS ಅಕಾಡೆಮಿ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ IAS ತರಬೇತಿ ಪಡೆಯಲು ಬೇರೆ ಬೇರೆ ನಗರಗಳಿಗೆ ವಿದ್ಯಾರ್ಥಿಗಳು ಹೋಗುವುದನ್ನು ಮನಗಂಡು ಕಡಿಮೆ ದರದಲ್ಲಿ ಉತ್ತಮ ಹಾಗೂ ಗುಣಮಟ್ಟದ ನಾಗರಿಕ ಸೇವಾ ಹುದ್ದೆಗಳಿಗೆ ತರಬೇತಿ ನೀಡುವ ಗುರಿಯೊಂದಿಗೆ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೆಸರಿನಲ್ಲಿ ಈ ಒಂದು ಸಂಸ್ಥೆಯನ್ನು ತೆರೆಯಲಾಗಿದೆ. ಒಬ್ಬ ವ್ಯಕ್ತಿಗೆ ಅನ್ನದ ಭಿಕ್ಷೆಯ ಪಾತ್ರೆಯನ್ನು ಕೊಡುವ ಬದಲು ಶಿಕ್ಷಣದ ಅಕ್ಷಯ ಪಾತ್ರೆಯನ್ನು ಕೊಡುವುದು ಯೋಗ್ಯ ಎಂಬಂತೆ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದೆ.
2017 ಏಪ್ರಿಲ್ 24ರಂದು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಪ್ರಾರಂಭವಾಗಿರ್ತಕ್ಕಂಥ ಈ ಸಂಸ್ಥೆಯು ಈ ದಿನವಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ ಉನ್ನತ ಮಟ್ಟದ IAS, KS ತರಬೇತಿಯನ್ನು ನೀಡುತ್ತಾ ಸತತ 8 ವರ್ಷಗಳ ಕಾಲ ಪೂರೈಸಿದ್ದು, ಇದುವರೆಗೆ ಸುಮಾರು 750ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಸರ್ಕಾರಿ ಹುದ್ದೆಗೆ ಆಯ್ಕೆಯಾಗಿದ್ದು, ಕರ್ನಾಟಕದ ವಿವಿಧ ಭಾಗದಲ್ಲಿ ಸೇವೆ ಸಲ್ಲಿಸುತ್ತಿರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ಸಂಗತಿಯಾಗಿದೆ. ಅದೇ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಅಭ್ಯರ್ಥಿಗಳ ಕನಸು ಮಾಡಿಕೊಳ್ಳುವ ಸಲುವಾಗಿ ಪ್ರತಿ ವರ್ಷ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ನಡೆಸುತ್ತಿದ್ದು, ಸುಮಾರು 2000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇದರ ಅನುಕೂಲವನ್ನು ಪಡೆದುಕೊಂಡಿದ್ದಾರೆ. ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮೆಂಟರ್ಶಿಪ್ ಹಾಗೂ ಫ್ರೀ ಗೈಡ್ಲೈನ್ಸ್ ಹಾಗೂ ಸ್ಟಡಿ ಮೆಟೀರಿಯಲ್ಸ್ಗಳನ್ನು ನೀಡಲಾಗುತ್ತದೆ. ಅಷ್ಟೇ ಅಲ್ಲದೆ ಇದರ ಜೊತೆಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಕುಟುಂಬವು ಮೊದಲಿನಿಂದಲೂ ನೇತ್ರದಾನಕ್ಕೆ ಮಹತ್ವವನ್ನು ನೀಡುತ್ತಾ ಬಂದಿದೆ. ನೇತ್ರದಾನ ಮಹಾದಾನ ಎಂಬ ಒಂದು ಶೀರ್ಷಿಕೆಯಡಿಯಲ್ಲಿ ಡಾಕ್ಟರ್ ಭುಜಂಗಶೆಟ್ಟಿ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು. ಇದರ ಮುಂದುವರಿದ ಭಾಗವಾಗಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೆಯಲು ನೆರವಾಗುವ ಒಂದು ದೃಷ್ಟಿಯಿಂದ ಬನ್ನಿ ಲಿಪಿಕಾರರಾಗೋಣ ಎಂಬ ಶೀರ್ಷಿಕೆಯಡಿಯಲ್ಲಿ ರಾಜ್ಯದ ಯಾವುದೇ ಭಾಗದಲ್ಲಿ ಲಿಪಿಕಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಮ್ಮ ಸಂಸ್ಥೆಯ ಆಡಳಿತ ಮುಖ್ಯಸ್ಥರಾಗಿರ್ತಕ್ಕಂಥ ರೂಪಾಲಿ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದರ ಜೊತೆಗೆ ಪ್ರತಿ ವರ್ಷ ಡಾಕ್ಟರ್ ರಾಜ್ಕುಮಾರ್ IAS, KS ಅಕಾಡೆಮಿಯು ಏಪ್ರಿಲ್ 24ರಂದು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗುತ್ತಿದೆ. ಹಾಗೂ ಪ್ರತಿ ವರ್ಷ ಕ್ರೀಡಾ ಚಟುವಟಿಕೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರಬಂಧ ಸ್ಪರ್ಧೆ, ಚಿತ್ರಕಲೆ ಸ್ಪರ್ಧೆ, ಕವಿತೆ, ಉಚಿತ ಪುಸ್ತಕ ವಿತರಣೆ ಈ ರೀತಿಯಾಗಿ ಅಭ್ಯರ್ಥಿಗಳಿಗೆ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿ ಹೆಮ್ಮರವಾಗಿ ಡಾಕ್ಟರ್ IAS, KS ರಾಜ್ಕುಮಾರ್ ಸಂಸ್ಥೆಯು ಬೆಳೆದು ನಿಂತಿದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ರಾಜ್ಕುಮಾರ್ IAS, KS ಅಕಾಡೆಮಿಯ ಸಂಸ್ಥಾಪಕರು ಆದಂತಹ ಶ್ರೀಯುತ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರು ಇಂದಿನ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿ. ನಮಸ್ಕಾರ. ಇವತ್ತು ಈ ಕಾರ್ಯಕ್ರಮ ನಡೀತಿರೋದು ನಿಮ್ಮಿಂದ. ನೀವೆಲ್ಲ ಪಾಸ್ ಮಾಡಿ ನಮ್ಮ ಅಕಾಡೆಮಿಗೆ ಒಂದು ಮೆರುಗು ತಂದು ಕೊಟ್ಟಿದ್ದೀರಾ. ನಿಮ್ಮಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ನಿಮಗೆಲ್ಲರಿಗೂ ಮೊದಲನೇದಾಗಿ ಶುಭಕಾಮನೆಗಳು. ನಾವು ಅಂದರೆ ನಮ್ಮ ಅಕಾಡೆಮಿ ಅಂದರೆ ನಾವಲ್ಲ, ನೀವು. ಇದರಿಂದ ಒಂದು ದೊಡ್ಡ ಸ್ಟಾಫ್ ಇದ್ದಾರೆ, ರೂಪಾಲಿ ಮೇಡಮ್ ಇದ್ದಾರೆ, ತುಂಬ ಜನ ಕೆಲಸ ಮಾಡೋರಿದ್ದಾರೆ. ಅವರಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ. ನಿಮ್ಮ ಪ್ರಯಾಣ ಇಲ್ಲಿವರೆಗೂ ಒಂದು ಪಾಸ್ ಆಗೋದು ಒಂದು ಪ್ರಯಾಣ ಇತ್ತು. ಇನ್ನು ಮೇಲೆ ನಿಜವಾದ ಪ್ರಯಾಣ ಶುರುವಾಗುತ್ತೆ ನಿಮ್ಮದು. ನೀವು ಏನು ಕಲಿತು ಏನು ಕೊಡ್ತಾ ಇದ್ದೀರ ಸಮಾಜಕ್ಕೆ ಅನ್ನೋದು ಇವತ್ತಿಂದ ಶುರುವಾಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲು. ನಿಮ್ಮ ತಂದೆ ತಾಯಿ ಬಂದಿದ್ದಾರೆ, ನಿಮ್ಮ ಸಂಬಂಧಿಕರು ಬಂದಿದ್ದಾರೆ, ಎಲ್ರಿಗೂ ತುಂಬ ಥ್ಯಾಂಕ್ಸು, ತುಂಬ ಧನ್ಯವಾದಗಳು. ಇಡೀ ಸಭೆಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳಿ ನಾನೇನು ಮಾತು ಮುಗಿಸ್ತೀನಿ. ಮನುಷ್ಯ ಸಾಧನೆಯಿಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಆ ಬದುಕಿಗೆ ಅವಮಾನ ಎಂಬ ಜೀವನದ ಒಂದು ಮಹತ್ವವನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಸರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಪರಮೇಶ್ವರ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಈ ವೇದಿಕೆ ಮೇಲಿರ್ತಕ್ಕಂತಹ ಗಣ್ಯರಿಗೆ ವಂದಿಸ್ತಾ ನಾನು ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. 2022ರಲ್ಲೂ ಕೂಡ ನಾನು ಇದೇ ಥರದ ಕಾರ್ಯಕ್ರಮಕ್ಕೆ ಬಂದು ಸಾಧನೆ ಮಾಡಿರ್ತಕ್ಕಂತಹ ಸಾಧಕರಿಗೆ ಗೌರವವನ್ನು ಏನು ಸಲ್ಲಿಸಿ ಆ ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗಿಯಾಗಿದ್ದೆ. ಇಲ್ಲಿ ಬಹಳಷ್ಟು ಜನ, ನಾನು ಈಗ ನೋಡಿದೆ 8 ವರ್ಷ ಆಯಿತು ಈ ಸಂಸ್ಥೆ ಪ್ರಾರಂಭ ಆಗಿ. 8 ವರ್ಷದಲ್ಲಿ ಸುಮಾರು 750 ಜನ ಸರ್ಕಾರಿ ಉದ್ಯೋಗವನ್ನು, ವಿವಿಧ ಉದ್ಯೋಗಗಳನ್ನ ಪಡ್ಕೊಂಡಿದ್ದಾರೆ. ಅಂದರೆ ಸರಾಸರಿ 100 ಜನರಿಗೆ ಅವರ ಕನಸನ್ನು ಸಾಕಾರ ಮಾಡಿಕೊಳ್ಳಲಿಕ್ಕೆ ಈ ಸಂಸ್ಥೆಯಿಂದ ಸಹಾಯ ಆಗಿದೆ. ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಆಲ್ರೆಡಿ ಈ ಕುಟುಂಬದ ಒಬ್ಬ ಸದಸ್ಯನಾಗಿ ಗುರುತಿಸ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಇಲ್ಲಿ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ರಿಗೂ ಕೂಡ ನಾನು ನಿಮಗೆ
ಈ ಸಾಧನೆ ಮಾಡಿದ್ದಕ್ಕೆ ಗೌರವ ಸಲ್ಲಿಸಲಿಕ್ಕೆ ಬಂದಿರತಕ್ಕಂಥದ್ದು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಕೂಡ ಕೆಲವು ವರ್ಷಗಳ ಹಿಂದೆ ಅಂದರೆ ಒಂದು ಹಂತದಲ್ಲಿ ನಿಮ್ಮ ಹಾಗೆ ಕೂಡ ನಾನು ಅದೇ ಜಾಗದಲ್ಲಿ ಕೂತಿರ್ತಕ್ಕಂತಹ ವ್ಯಕ್ತಿ. ಆದರೆ ಒಂದು ವ್ಯತ್ಯಾಸ ಏನಪ್ಪ ಅಂತಂದರೆ, ನಮಗೆ ಈ ರೀತಿ ಯಾವ ಕೋಚಿಂಗ್ ಕ್ಲಾಸ್ಗಳು, ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳು ಸಿಕ್ಕಿರಲಿಲ್ಲ. ನಿಮಗೆ ಒಂದು ಮಾರ್ಗದರ್ಶನ ತೋರಿಸ್ಲಿಕ್ಕೆ ಒಂದು ಡಾಕ್ಟರ್ ರಾಜ್ಕುಮಾರ್ ಸಿವಿಲ್ ಸರ್ವಿಸ್ ಅಕಾಡೆಮಿ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಸಂಸ್ಥೆ ಸಿಕ್ಕಿದೆ. ನಾವೆಲ್ಲ ಸುಮ್ಮನೆ ನಮಗೆ ಏನು ತೋಚುತ್ತೋ ಅದನ್ನು ಓದ್ಕೊಂಬಂದು ಬಂದಿರತಕ್ಕಂಥವ್ರು. ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬಹಳಷ್ಟು ಜನ ಇಲ್ಲಿ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂತಹ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದೀರಾ. ದಯಮಾಡಿ ಈ ಯಶಸ್ಸು ಅಂತಕ್ಕಂಥದ್ದು ಸಾಧಕನ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ ಅಂತ ಹೇಳ್ತಾರೆ. ಯಾರು ಸಾಧನೆ ಮಾಡ್ತಾರೆ, ಯಾರು ಪ್ರಯತ್ನ ಮಾಡ್ತಾರೆ, ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ, ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನನ್ನದೇ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ನಾನು ಇವಾಗ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆಗಿ ಬಂದಿರತಕ್ಕಂಥವನು. ನನ್ನಂಥವನೇ ACP ಆಗಿದ್ದೀನಿ ಅಂತಂದರೆ ನಿಮ್ಮಂಥವರಿಗೆ ದೊಡ್ಡ ಹುದ್ದೆಗೆ ಹೋಗಲಿಕ್ಕೆ ಕಷ್ಟ ಏನಲ್ಲ. ಯಾಕೆ ನಾನು ನನ್ನ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತಂದರೆ, 9ನೇ ಕ್ಲಾಸ್ನಲ್ಲಿ 2 ಸರಿ ಫೇಲ್ ಆಗಿರ್ತಕ್ಕಂಥವನು. ಇಲ್ಲಿವರೆಗೂ ನಂದು 9ನೇ ಕ್ಲಾಸ್ ಪಾಸ್ ಆಗಿಲ್ಲ. 9th ಸ್ಟ್ಯಾಂಡರ್ಡ್ ನಾನು ಪಾಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನಿಮಗೊಂದು ಪ್ರಶ್ನೆ ಕಾಡ್ಬೋದು, ಹಾಗಾದರೆ ಹೇಗೆ ಮುಂದಕ್ಕೆ ಓದಿದ್ರಿ ಅಂತ. ನಾನು 9th ಸ್ಟ್ಯಾಂಡರ್ಡ್ ಫೇಲ್ ಆಗಿ, ಯಾಕಂದರೆ ಬೇಸಿಕ್ ಎಜುಕೇಷನ್ಸ್ ನಮಗೇನೂ ಇರಲೇ ಇಲ್ಲ. 9ನೇ ಕ್ಲಾಸ್ನಲ್ಲಿ ನನ್ನ ಹೆಸರನ್ನ ಕನ್ನಡದಲ್ಲಿ ನೀಟಾಗಿ ಬರೀಲಿಕ್ಕೆ ಬರ್ತಾಯಿಲ್ಲ. ಆವಾಗ ನಾನು ಎಲ್ಲ ಕೆಲಸಗಳನ್ನು ಕೂಡ ಮಾಡಿಬಿಟ್ಟೆ. ಅಂದರೆ ರಸ್ತೆಗೆ ಜಲ್ಲಿಕಲ್ಲು ಹೊತ್ತಾಕ್ಲಿಕ್ಕೆ ಹೋಗ್ತಿದ್ವಿ, ಅಂಗಡಿನಲ್ಲಿ ಹೋಟ್ಲಲ್ಲಿ ಸಪ್ಲೈಯರ್ ಆಗಿ, ಲಾರಿ ಕ್ಲೀನರ್ ಆಗಿ, ಥಿಯೇಟ್ರಲ್ಲಿ ಗೇಟ್ ಕೀಪರ್ ಆಗಿ ಎಲ್ಲ ಕೆಲಸಗಳನ್ನ ಮಾಡಿದ್ದೆ. ಬಟ್ ನನಗೆ ಒಂದು ಹಂತದಲ್ಲಿ ಅನ್ನಿಸ್ತು, ಎಲ್ಲ ವಿದ್ಯಾರ್ಥಿಗಳು ನನ್ನ ಜೊತೆಗಿರ್ತಕ್ಕಂಥ ನನ್ನ ಸ್ನೇಹಿತರೆಲ್ಲ ಕಾಲೇಜಿಗೆ ಹೋಗ್ತಾ ಇದ್ದಾರೆ, ನನ್ನ ಕೈಯಲ್ಲಿ ಯಾಕೆ ಸಾಧ್ಯ ಇಲ್ಲ ಅಂತ, ವಿದ್ಯೆ ಯಾಕೆ ನನ್ನ ತಲೆಗೆ ಹತ್ತಾ ಇಲ್ಲ ಅಂತ. ಆವಾಗ ಯೋಚನೆ ಮಾಡಿದೆ, ಅವ್ರಿಗೂ ನನ್ನ ಹಾಗೆ ಒಂದೇ ತಲೆ, 2 ಕೈ, 2 ಕಾಲು, 2 ಕಣ್ಣು ಇದೆ, ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ. 18 ವರ್ಷ ಬೇಸಿಸ್ ಮೇಲೆ, 18 ವರ್ಷ ಆದಮೇಲೆ ಡೈರೆಕ್ಟಾಗಿ SSLC ಎಕ್ಸಾಮಿನೇಷನ್ ತೊಗೋಬೋದಿತ್ತು. ಅದೇ ಥರ 18 ವರ್ಷ ಆದ ನಂತರ ನಾನು ಡೈರೆಕ್ಟಾಗಿ SSLC ಎಕ್ಸಾಮಿನೇಷನ್ ತೊಗೊಂಡೆ. ಎಲ್ಲ ಸಬ್ಜೆಕ್ಟ್ಗೂ ಒಂದು ಟ್ಯೂಷನ್ ತೊಗೊಂಡೆ. ಟ್ಯೂಷನ್ ತಗೊಳ್ಳುವಾಗ ಅವರು 2+2 4 ಅಂದರೆ ಎಸ್ ಅಂತಿದೆ, 2+2 5 ಅಂದರೆ ಎಸ್ ಅಂತ ಇದ್ದೆ. ಆ ಸ್ಥಿತಿಲಿದ್ದಂತಹ ನನ್ನ ಇದು. ಆದರೆ ನಾನು ಗುರುಗಳು ಏನು ಹೇಳ್ಕೊಡ್ತಾರೆ ಅದನ್ನು ಮತ್ತೆ ಹೋಗಿ ಕೂತ್ಕೊಂಡು ಅದನ್ನು ನೋಟ್ ಮಾಡಿಕೊಂಡು ಮನೇಲಿ ಹೋಗಿ ಕೂತ್ಕೊಂಡು ಓದ್ತಿದ್ದೆ. ಒಂದು ಹೇಳ್ತೀನಿ, ನನಗೆ ಗುರುಗಳ ಬಗ್ಗೆ ತುಂಬ ರೆಸ್ಪೆಕ್ಟ್. ಅವ್ರು ಇಲ್ಲದೇ ಇದ್ದರೆ ನಾನು ಈ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕತಿ ಅಂತಾರೆ. ಗುರುವಿಗೆ ನಾವು ಸರೆಂಡರ್ ಆಗಿಬಿಡಬೇಕು. ಅವ್ರು ಏನು ಹೇಳ್ಕೊಡ್ತಾರೆ ಅವರಲ್ಲಿರ್ತಕ್ಕಂಥ ಆ ಎಲ್ಲ ಸಾರವನ್ನು ನಾವು ಹೀರ್ಕೋಬೇಕು. ಸೊ ಆ ಥರ ನಾನು 18 ಇಯರ್ಸ್ ಬೇಸಿಸ್ ಮೇಲೆ SSLC ಎಕ್ಸಾಮಿನೇಷನ್ ತೊಗೊಂಡು ಒಂದೇ ಸಾರಿ ನಾನು 2nd ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ. ಆನಂತರ PUC ಹೈ ಫಸ್ಟ್ ಕ್ಲಾಸ್ನಲ್ಲಿ ಮಾಡಿದೆ. ಡಿಗ್ರಿ ಗೋಲ್ಡ್ ಮೆಡಲ್ ತೊಗೊಂಡೆ. ಮಾಸ್ಟರ್ ಡಿಗ್ರಿ ಮಾಡಿದೆ. ಮಾಸ್ಟರ್ ಡಿಗ್ರಿ ಮಾಡಿ ಡಿಗ್ರಿ ಕಾಲೇಜು PU ಕಾಲೇಜ್ ಸ್ಟೂಡೆಂಟ್ಸಿಗೆ ನಾನು ಪಾಠವನ್ನು ಮಾಡಿದೆ. ಆನಂತರ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ ಬಂತು, ಅದನ್ನು ಅಟೆಂಡ್ ಮಾಡಿದೆ, ಸೆಲೆಕ್ಟ್ ಆದೆ. ಸ್ಪೋರ್ಟ್ಸ್ನಲ್ಲಿದ್ದೆ. ನನಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ನನಗೆ ಕಷ್ಟ ಏನು ಆಗಲಿಲ್ಲ. ನಾನು 3 ಇಯರ್ಸ್ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೆ ವಾಲಿಬಾಲ್ ಗೇಮ್ನಲ್ಲಿ, ಯೂನಿವರ್ಸಿಟಿ ಕ್ಯಾಪ್ಟನ್ ಆಗಿದ್ದೆ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನಗೆ ನನ್ನಂಥವನೇ ಈ ಸ್ಥಾನಕ್ಕೆ ಬಂದು ನಿಂತು ಇಲ್ಲಿ ಭಾಷಣ ಮಾಡ್ತೀನಿ ಅಂದರೆ ನೀವು ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಏರೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದನ್ನು ದಾರಿ ತೋರಿಸ್ಲಿಕ್ಕೆ ನಿಮಗೆ ಈ ಸಂಸ್ಥೆ ಇದೆ. ನಮ್ಮ ಯುವರಾಜ್ ಕುಮಾರ್ ಅದನ್ನು ತುಂಬ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ರೂಪಾಲಿ ಮೇಡಮ್ ನಾವು ಯಾವಾಗ ಕರೆದ್ರೂ ಕೂಡ, ನಾನು ಕುವೆಂಪು ಯೂನಿವರ್ಸಿಟಿ ಅಲ್ಯುಮಿನಿ ಅಸೋಸಿಯೇಷನ್ ಪ್ರೆಸಿಡೆಂಟ್. ನಾನು ಅಲ್ಲಿ ಕೂಡ ಈ ಸಂಸ್ಥೆಯ ಈ ಫ್ಯಾಕಲ್ಟಿ ಏನಿದೆ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ವರ್ಕ್ಶಾಪ್ ಮಾಡಿ 2 ಸರಿ ಮಾಡಿಸಿದೆ ನಾನು ಅಲ್ಲಿ ಕುವೆಂಪು ಯೂನಿವರ್ಸಿಟಿನಲ್ಲಿ. ತುಂಬ ಒಳ್ಳೆಯ ರೆಸ್ಪಾನ್ಸು, ತುಂಬ ಜನ ಸ್ಟೂಡೆಂಟ್ಸು ಈಗಲೂ ಕೂಡ ಡಿಮ್ಯಾಂಡ್ ಇದೆ. ನನಗೆ ಟೈಮ್ ಆಗಲಿಲ್ಲ, ಈಗ 2-3 ಕಡೆಗೆ ಇನ್ನೂ ಮಾಡಿ ಅಂಥೇಳಿ ಇದನ್ನು ಮಾಡ್ತಾಯಿದ್ದಾರೆ. ಇಂತಹ ಸಂಸ್ಥೆ ನಿಮಗೆ ಸಿಕ್ಕಿರ್ತಕ್ಕಂಥದ್ದು ಅದೃಷ್ಟ.
ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಎಲ್ಲರೂ ಸಾಧನೆ ಮಾಡಿ. ದಯಮಾಡಿ ನೀವು ಈ ಸಂಸ್ಥೆಯಿಂದ ಮಾರ್ಗದರ್ಶನವನ್ನು ಪಡೆದು ಗೌರ್ಮೆಂಟ್ ಜಾಬ್ಗೆ ಸೆಲೆಕ್ಟ್ ಆದಾಗ ದಯಮಾಡಿ ಸಂಸ್ಥೆಯನ್ನು ಮರಿಬೇಡಿ. ಯಾಕೆ ಅಂತಂದರೆ ಈ ಫೀಯನ್ನು ಕಟ್ಟಿ ಓದ್ತಕ್ಕಂಥ ಮಕ್ಕಳು ಭಾಳಷ್ಟು ಜನರಿಗೆ ಓದುವ ಆಸಕ್ತಿ ಇರ್ತದೆ, ಮುಂದೆ ಹೋಗ್ತಕ್ಕಂಥ ಆಸಕ್ತಿ ಇರ್ತದೆ. ಅವ್ರನ್ನೇ ನಾವು ಏನು ಈ ರೀತಿ ಮಾರ್ಗದರ್ಶನ ಪಡ್ಕೊಂಡು ಗೌರ್ಮೆಂಟ್ ಜಾಬಿಗೆ ಬಂದಿರ್ತೀವಿ, ದಯಮಾಡಿ ನೀವು ಕೂಡ ಅವರಿಗೆ ಮಾರ್ಗದರ್ಶನ ಮಾಡಿ ಸಾಧ್ಯವಾದಷ್ಟು ಅವರಿಗೆ ಇಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗೆಲ್ಲ ಅವ್ರ ಪಾಪ ಮೇಡಮ್ಮು ಕಡಿಮೆ ಮಾಡಿ ಫೀಸೆಲ್ಲ ತುಂಬ ಜನರನ್ನ ನಾನು ಕಳಿಸ್ಕೊಟ್ಟಿದ್ದೀನಿ ಈ ಸಂಸ್ಥೆಗೆ. ಅವ್ರಿಗೆ ಕಡಿಮೆ ಮಾಡಿ ಆ ಫೀಸನ್ನು ಅವರು ಸ್ಟೂಡೆಂಟ್ಸನ್ನು ತೊಗೊಂಡಿದ್ದಾರೆ. ಕೆಲವು ನಾನು ಅವ್ರಿಗೆ ಹೇಳ್ದೇನೆ ನಾನೇ ಸ್ಟೂಡೆಂಟ್ಸ್ ಕೈಯಲ್ಲಿ ಕೊಟ್ಬಿಟ್ಟು ಅಮೌಂಟನ್ನು ಕಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಅದನ್ನು ಮಾಡಿ ಬಡ ಮಕ್ಕಳಿಗೆ ಸಹಾಯವನ್ನು ಮಾಡಿ. ಡಾಕ್ಟರ್ ರಾಜ್ಕುಮಾರ್ ವ್ಯಕ್ತಿತ್ವ ಇದೆಯಲ್ಲ, ಅದು ನಿಮ್ಮೆಲ್ಲರಲ್ಲೂ ಬರಲಿ. ಅವ್ರಿಗೂ ಅಷ್ಟೇ, ಯಾರೂ ಕೂಡ ಹಸ್ಕೊಂಡಿರಬಾರ್ದು, ಯಾರೂ ಕೂಡ ಕಣ್ಣೀರು ಹಾಕಬಾರ್ದು. ಅದು ಅವರ ಒಂದು ವ್ಯಕ್ತಿತ್ವ, ಅವರ ಉದ್ದೇಶ. ಆ ಮಹನೀಯರ ಒಂದು ಹೆಸರಿನಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಈ ಸಂಸ್ಥೆ ಈ ನಮ್ಮ ಕರ್ನಾಟಕದಲ್ಲಿ ಇದು ಆಗೋಕ್ಕಿಂತ ಮೊದಲು ಎಲ್ಲ ಡೆಲ್ಲಿಗೆ ಹೋಗಬೇಕಿತ್ತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಟ್ಯೂಷನ್ ತಗೊಳ್ಳೋದಕ್ಕೆ. ಇಲ್ಲಿ ಬಂದ ಮೇಲೆ ಈ ಸಂಸ್ಥೆ ಸ್ಥಾಪನೆ ಆದಮೇಲೆ ಎಲ್ಲ ಒಳ್ಳೆ ನಾಯಕುಡೆಗಳ ಥರ ತುಂಬ ಸಂಸ್ಥೆಗಳು ಹುಟ್ಕೊಂಡು ಕೆಲವು ಗುಣಮಟ್ಟದ ಶಿಕ್ಷಣವನ್ನು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಕೆಲವು ಸುಮ್ಮನೆ ಹೆಸರಿಗಷ್ಟು ನಾಮಕಾವಸ್ಥೆ ಆಗ್ತಾ ಇದೆ. ನೀವು ಈ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದು ಇವಾಗ ಆಯ್ಕೆ ಆಗಿರ್ತಕ್ಕಂಥದ್ದು ಸಂತೋಷ. ನಿಮ್ಮೆಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿರ್ತಕ್ಕಂಥ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಗಳಕ್ಕ ಯುವರಾಜ್ಕುಮಾರ್ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ನನ್ನ ಇಲ್ಲಿ ಕರೆಸಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಈ ಸಂಸ್ಥೆಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಜೀವನದಲ್ಲಿ ಸೋತೆ ಎಂದು ಮುಂದಿಟ್ಟ ಹೆಜ್ಜೆಯನ್ನು ಯಾವತ್ತೂ ಹಿಂದೆಡಬೇಡಿ. ಯಾಕೆಂದರೆ ನಂತರ ನೀನಿಡುವ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿಸುತ್ತದೆ ಎಂಬ ಮಾತಿನಂತೆ ತಮ್ಮ ಜೀವನದಲ್ಲಿ ನಡೆದು ಬಂದ ದಾರಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿರತಕ್ಕಂಥ ಪರಮೇಶ್ವರ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಹೇಂದ್ರ ಸರ್ ಅವರು ಕೂಡ ಒಂದೆರಡು ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ಹಾಗೆ ನನ್ನ ಗುರುಗಳು ಕೂಡ ಇದ್ದಾರೆ, ವೆಂಕಟೇಶಪ್ಪ ಸರ್, ನಂಜುಂಡೇಗೌಡರು, ನವೀನ್ ಸರ್ ಇದ್ದಾರೆ, ಹಾಗೆ ನನ್ನ ನೆಚ್ಚಿನ ಎಲ್ಲ ಸ್ಪರ್ಧಾರ್ಥಿಗಳೇ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಂತಂದರೆ ಇದೊಂದು ರೀತಿ ನಾವು ಅಂದ್ಕೊಂಡ ಹಾಗೆ ಒಂದು ಕಬ್ಬಿಣದ ಕಡಲೆ ಅಂದ್ಕೊಂಡಿರ್ತೀವಿ. ಆದರೆ ಗ್ರಾಮೀಣ ವಿದ್ಯಾರ್ಥಿ ಆದಂಥ ನಾನು ಕೂಡ ಸರ್ ಹೇಳ್ತಾಯಿದ್ರು, ಪರಮೇಶ್ವರ್ ಸರ್ ಹೇಳ್ತಾಯಿದ್ರು, ಅದಕ್ಕೆ ಸ್ವಲ್ಪ ಅಡಿಷನ್ ನಾನು ಮಾಡ್ಕೋತೀನಿ. ಸೊ ನಾನು ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ. SSLC ಏನೋ ಅದೃಷ್ಟ ಚೆನ್ನಾಗಿತ್ತು, ಊರಲ್ಲಿ ಹೆಂಗೋ ಪಾಸ್ ಆದ್ವಿ. PUC ಬಂದ್ವಿ, PUCನಲ್ಲಿ 50%, ಡಿಗ್ರಿ 3 ವರ್ಷದ ಡಿಗ್ರಿನ 4 ವರ್ಷ ಮಾಡಿದೆ. ವೆರಿಫಿಕೇಷನ್ಗೆ KPSCಗೆ ಹೋದಾಗ 3 ವರ್ಷದ ಡಿಗ್ರಿ 4 ವರ್ಷ ಮಾಡಿದ್ದಕ್ಕೆ ನಾನು ಸಪ್ರೇಟ್ ನಂದು ಮಾರ್ಕ್ಸ್ ಕಾರ್ಡ್ಗಳನ್ನ ಕೊಡ್ತಾಯಿದ್ದೆ. ಓವರಾಲ್ ಒಂದು ಕಾನ್ವೊಕೇಶನ್ ಕಾರ್ಡ್ ಬರುತ್ತೆ, ಅದು ಕೊಟ್ಬಿಡಪ್ಪ ಅಂದರು. ಅಂದರೆ 3 ವರ್ಷದ ಡಿಗ್ರಿನ 4 ವರ್ಷ ಡಿಗ್ರಿ ಮಾಡಿ ಅದಾದಮೇಲೆ ನನಗೆ ರಿಯಲೈಸ್ ಆಯಿತು ಸ್ಪರ್ಧಾತ್ಮಕ ಪರೀಕ್ಷೆಗಳೆಂದರೆ ಏನು, ಹೇಗಿರುತ್ತೆ, ಇದನ್ನು ಏನಾದ್ರು ಮಾಡಿ ನಾನು ಕ್ರ್ಯಾಕ್ ಮಾಡಬೇಕು ಅಂತೇಳಿ ಫೀಲ್ಡ್ಗೆ ಇಳಿದೆ. ಅದು ಇಳಿದ ಮೇಲೆ 2009ರಲ್ಲಿ IAS ಇಂಟ್ರ್ಯೂ ಕೊಟ್ಟೆ, 2011ರಲ್ಲಿ DYSP ಸೆಲೆಕ್ಷನ್ ಆದೆ, 2014ರಲ್ಲಿ ಮತ್ತೆ ಅಗೇನ್ KS ಬರೆದು ತಹಶೀಲ್ದಾರ್ ಆದೆ. ಅಂದರೆ ಒಂದು ಹಂತದಲ್ಲಿ ಸ್ವಲ್ಪ ಕಷ್ಟಪಟ್ಟರೆ ಸಾಕು, ಖಂಡಿತವಾಗ್ಲೂ ಡೆಫಿನೆಟ್ಲಿ ಸಕ್ಸಸ್ ಅನ್ನೋದು ಹೇಳ್ತೀನಿ ನಿಮ್ಮ ಪಾದದ ಹತ್ರ ಇರುತ್ತೆ. ಅಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಬೇಕಾದ್ರೆ ತುಂಬ ಏನು ಓದಬೇಕಾಗಿಲ್ಲ. ಯಾಕೆಂದರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ, ಈಗಲೂ ಕೂಡ ನನಗೆ ಸರಿಯಾಗಿ ಇಂಗ್ಲೀಷ್ ಬರೋಲ್ಲ, ಮಾತಾಡ್ತೀನಿ, ಮ್ಯಾನೇಜ್ ಮಾಡ್ತೀನಿ. ಆದರೆ ಇಂಗ್ಲೀಷ್ ಮಾಧ್ಯಮದಲ್ಲೇ ಬರೆದಿದ್ದು ನಾನು. UPSC ಇಂಟ್ರ್ಯೂ ಕೊಟ್ಟಿದ್ದು ಇಂಗ್ಲೀಷಲ್ಲೇ, ಎಲ್ಲ ಎಕ್ಸಾಮ್ ಬರೆದದ್ದು ಕೂಡ ನಾನು ಇಂಗ್ಲೀಷಲ್ಲೇ ಇಂಟ್ರ್ಯೂ ಕೊಟ್ಟಿದ್ದು. ಈವನ್ ಈಗ ಆಫೀಸಲ್ಲೂ ಕೂಡ ಇಂಗ್ಲೀಷಲ್ಲೇ ಮಾತಾಡ್ತೀವಿ. ಅಂದರೆ ಅರ್ಥ ಏನು ಅಂತಂದರೆ ಸ್ಪರ್ಧಾರ್ಥಿಗಳಿಗೆ ನಾನು ಹೇಳಿದೆ ಇಷ್ಟೇ, ಒಂದು ಸ್ವಲ್ಪ ಡೆಡಿಕೇಶನ್ ಇಟ್ಕೊಳ್ಳಿ ಲೈಫಲ್ಲಿ. ಯಾಕಂದರೆ ಇವತ್ತಿನ ಮಾಧ್ಯಮ ಸೋಷಿಯಲ್ ಮೀಡಿಯಾ ಹೇಗಿದೆ ಅಂದರೆ ಪ್ರತಿ ಕ್ಷಣಕ್ಕೂ ನಿಮ್ಮನ್ನು ಚೇಂಜ್ ಮಾಡ್ತಾ ಇರುತ್ತೆ, ಪ್ರತಿ ಒಂದೊಂದು ನಿಮಿಷಕ್ಕೂ ಸಹ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡ್ತಾ ಇರುತ್ತೆ. ಇಂಥ ಯುಗದಲ್ಲಿ ನೀವಿದ್ದೀರಿ. ಅದ್ರ ಜೊತೆಗೆ ಅದೇ ರೀತಿ ಪ್ರತಿಯೊಂದು ಈ ಮಾಹಿತಿ ಕೂಡ ನಿಮ್ಮ ಕೈಯಲ್ಲೇ ಇದೆ, ಅದನ್ನು ಸರಿಯಾಗಿ ನೀವು ಬಳಸ್ಕೊಂಬಿಟ್ಟು ಏನು ಬೇಕಾದರೂ ಕೂಡ ಆಗ್ಬೋದು. ಸೊ ಹಾಗಾಗಿ ಈ ಪುಸ್ತಕಗಳು ಅಂತ ಬಂದಾಗ ನಾನು ಹೇಳ್ತೀನಿ, ಯಾಕಂದರೆ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೂ ಸಹ ಸೇಮ್ ಪುಸ್ತಕಗಳೇ ಬರುತ್ತೆ. ಅದೇ ಸಂವಿಧಾನ, ಅದೇ ಇತಿಹಾಸ, ಅದೇ ಭೂಗೋಳಶಾಸ್ತ್ರ, ಕರೆಂಟ್ ಅಫೇರ್ಸು, ಮೆಂಟಲಿಟಿ ಎಲ್ಲ ಸೇಮು. ಇವೆಲ್ಲವನ್ನೂ ಕೂಡ ನೀವು ತೂಗ ಹಾಕಿದರೆ, ಅಂದರೆ ನೀವು ವೆಯ್ಟ್ ಮಾಡಿದ್ರೆ 10 kg ಮೇಲೆ ದಾಟಲ್ಲ. ಈ 10 kg ಪುಸ್ತಕನ ಓದೋಕ್ಕೆ ಯಾಕೆ ಅಷ್ಟು ನಾವು ಕಷ್ಟಪಡ್ತೀವಿ? ನೀವು ಒಂದು ಸ್ವಲ್ಪ ನೀವೇ ಕೂತು ಯೋಚನೆ ಮಾಡಿ. ಯಾಕೆಂದರೆ ನೀವು ಏನು 10th ಅಥವಾ PUC ವರೆಗೆ ಏನು ಓದಿರ್ತೀರಿ,
ಎಲ್ಲದೂ ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರುತ್ತೆ. ಅದನ್ನು ಬಿಟ್ಟು ಹೊರತಾಗಿ ಯಾವುದೂ ಕೂಡ ಬರಲ್ಲ. ನೀವು ಸಂವಿಧಾನ ಓದಿರ್ತೀರಿ, ಆರ್ಟಿಕಲ್ 17 7ನೇ ಕ್ಲಾಸಲ್ಲೇ ಓದಿರ್ತೀರಿ, 8ನೇ ಕ್ಲಾಸಲ್ಲೇ ಓದಿರ್ತೀರಿ. ಆ ಸೇಮ್ ಆರ್ಟಿಕಲ್ 17 ಈಗಲೂ ಕೂಡ ಬರುತ್ತೆ. ಅದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಇಂಡಿಯನ್ ಸಾಯಿಲ್ಸ್ ಓದಿರ್ತೀರಿ, ಬ್ಲಾಕ್ ಸಾಯಿಲ್ಸು, ರೆಡ್ ಸಾಯಿಲ್ಸ್ ಓದಿರ್ತೀರಿ, ಸೇಮ್ ಸಾಯಿಲ್ಸು ಇಲ್ಲಿ ಕೂಡ ಬರುತ್ತೆ. ಬಿಟ್ಟು ಹೊರತಾಗಿ ಯಾವುದೂ ಕೂಡ ಬರೋದಿಲ್ಲ. ಹಾಗಿದ್ಮೇಲೆ ನಮಗೆ ಯಾಕೆ ಕಷ್ಟ ಅನ್ನಿಸ್ತಾ ಇದೆ ಅಂದರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಮ್ಗೆ ಯಾಕೆ ಕಷ್ಟ ಅನಿಸ್ತದೆ? ಯಾರೋ ಒಬ್ಬ ಮಹೇಂದ್ರ ಕ್ಲಿಯರ್ ಮಾಡ್ತಾನೆ, ಯಾರೊಬ್ಬರು ಪರಮೇಶ್ವರ್ ಸರ್ ಕ್ಲಿಯರ್ ಮಾಡ್ತಾರೆ ಅಂತಂದರೆ, ಯಾಕೆ ಒಬ್ಬ ರಮೇಶಂಗೆ ಕಷ್ಟ ಆಗ್ತಿದೆ, ಯಾಕೆ ಒಬ್ಬ ಉಮೇಶಂಗೆ ಕಷ್ಟ ಆಗ್ತಿದೆ? ಅದು ನಮ್ಮ ಮೈಂಡ್ ಸೆಟ್ ಅಷ್ಟೇ. ಕೂತ್ಬಿಟ್ಟು ಓದಬೇಕು, 8 ಅವರ್ಸ್ ಓದಿ, 10 ಅವರ್ಸ್ ಓದಿ, ಇನ್ನೂ ನಿಮಗೆ ಎಕ್ಸ್ಟ್ರಾ ಕೂತು ಓದೋಕ್ಕಾಗುತ್ತೆ ಅಂದರೆ 10-12 ಗಂಟೆ ಓದಿದ್ದನ್ನು ರಾತ್ರಿ ಮಲಗಬೇಕಾದ್ರೆ ಯೋಚನೆ ಮಾಡಿ, ನಾನು ಬೆಳಗ್ಗೆ 6 ಗಂಟೆಯಿಂದ ಎದ್ದು ಓದ್ತಾ ಇದ್ದೀನಿ, ಎಷ್ಟು ಐ ಕ್ಯಾನ್ ಏಬಲ್ ಟು ರಿಪ್ರೊಡ್ಯೂಸ್, ಅಂದರೆ ನಾನು ಓದಿದ್ದನ್ನು ಎಷ್ಟು ಮತ್ತೆ ರೀಪ್ರೊಡ್ಯೂಸ್ ಮಾಡ್ಬೋದು, ಅಂದರೆ ಅದನ್ನು ಮತ್ತೆ ನಾನು ಅದನ್ನು ಮನನ ಮಾಡಿದ್ದನ್ನು ಮತ್ತೆ ಬರಿಬೋದು ಅಂತ ಯೋಚನೆ ಮಾಡಿದಾಗ ಓದಿದ್ರಲ್ಲಿ ಒಂದು 30% ಬಂತು ಅಂತಂದರೆ ಡೆಫಿನೆಟ್ಲಿ ನೀವು ಅಂದ್ಕೊಂಡಂಥ ಸರ್ವಿಸನ್ನು ತೊಗೋತೀರಿ. ನಾನು ಕೂಡ ಈ ಫೀಲ್ಡಿಗೆ ಎಂಟ್ರಿ ಆಯ್ತು ಹಾಗೇ, ಆದರೆ IAS ಆಗಬೇಕು ಅಂತೇಳಿ ಕೊನೆ ನಾವು KS ಆದ್ವಿ. ಸೊ ಹಾಗೆ ನಾನು ಸ್ಪರ್ಧಾರ್ಥಿಗಳು ಹೇಳ್ತೀನಿ ಕೇಳಿ, ದಯವಿಟ್ಟು ಕೂಡ ನೀವು ಬಂದಿರೋದು ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಬಂದಿದ್ದೀರಾ. ಯಾಕೆ ನಾವು ನೋಡಿದಾಗ ಅನ್ಕೋತಿದ್ದೀವಿ, ನಾವು ಯಾಕಪ್ಪ ರಾಜ್ಕುಮಾರ್ ಅಕಾಡೆಮಿ ನಾನು ಓದ್ಬೇಕಾದ್ರೆ ಇರಲಿಲ್ಲ ಅಂದ್ಕೊಂಡು ಎಷ್ಟೋ ಸರಿ ನನ್ನ ಮನಸ್ಸಲ್ಲಿ ನೊಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಎಲ್ಲ ಹುಡ್ಕೊಂಡು ಅಲ್ಲೆಲ್ಲ ಹೈದರಾಬಾದ್ ಹೋದ್ವಿ, ಡೆಲ್ಲಿ ಹೋದ್ವಿ, ಅಲ್ಲಿ ಸರಿಯಾಗಿ ಊಟ ಇರ್ತಿರ್ಲಿಲ್ಲ, ಅಲ್ಲಿ ಟೆಂಪ್ರೇಚರ್ ಅಂತೂ ತುಂಬ ಹಾರಿಬಲ್ ನಿಮಗೆ ಗೊತ್ತಿದೆ. ಇಲ್ಲಿ ನೋಡಿದ್ರೆ ಇದಕ್ಕೆ ನಾವು ಟೆಂಪ್ರೇಟ್ ಕ್ಲೈಮೇಟ್ ಅಂತ ಹೇಳ್ತೀವಿ. ಯಾವ ಲಂಡನಲ್ಲೂ ಸಿಗಲ್ಲ, ಯಾವ ಇದರಲ್ಲೂ ಕೂಡ ಅಮೇರಿಕಾದಲ್ಲೂ ಸಿಗಲಿಲ್ಲ. ಅಂಥ ಒಳ್ಳೆಯ ಒಂದು ಕ್ಲೈಮೇಟು ಬೆಂಗಳೂರಲ್ಲಿದೆ. ಅದು ನಮ್ಮ ವಿಜಯನಗರ ಚಂದ್ರಲೆ ಹೋಟೆಲಂತೂ ಇನ್ನೂ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಹೇಳಿದೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ, ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಅಂತ ಒಂದು ಒಳ್ಳೆಯ ಒಂದು ಸಂಸ್ಥೆ ನಮಗೆ ಒಂದು ಅಂದರೆ ಸುಲಭವಾಗಿ ಆಕ್ಸೆಸಿಬಲ್ ಇದೆ. ಅಂಥದನ್ನು ಎಲ್ಲ ಸ್ಪರ್ಧಾರ್ಥಿಗಳು ತುಂಬ ಜನ ನಾನು ನೋಡ್ತಾ ಇದ್ದೀನಿ, ಪೇರೆಂಟ್ಸ್ಗಳೆಲ್ಲ ಬಂದಿದ್ದೀರಿ. ಅಂದರೆ ಪೇರೆಂಟ್ಸ್ಗಳು ಬಂದಿದ್ದಾರೆ ಅಂತಂದರೆ ಅರ್ಥ ಇಷ್ಟೇ, ಮಗನಿಗೆ ಜಾಸ್ತಿ ಒಂದು ಜವಾಬ್ದಾರಿ ಬರುತ್ತೆ ಅಂತ ಅರ್ಥ. ಯಾಕೆಂದರೆ ನಮ್ಮ ತಂದೆ ತಾಯಿಗೆ ನಮ್ಮ ಅಪ್ಪಂಗೆ ಏನು ಗೊತ್ತೇ ಇರಲಿಲ್ಲ, IAS ಅಂದರೆ ಏನು, KS ಅಂದರೆ ಗೊತ್ತೇ ಇರಲಿಲ್ಲ. ಮಗನೇ ನೀನು ಮೇಷ್ಟ್ರಾಗು ಅಂತ ಹೇಳ್ಬಿಟ್ಟಿದ್ರು ನಮ್ಮಪ್ಪ. ಅಂದರೆ ಇಂಥ ಇದರಲ್ಲಿ ಇವತ್ತು ತಂದೆ ತಾಯಿಗಳು ಮಕ್ಕಳನ್ನು ಇಲ್ಲಿ ಕರ್ಕೊಂಬಂದ್ಬಿಟ್ಟು ಇಂಥ ಒಂದು ಸಂಸ್ಥೆಯಲ್ಲಿ ಮಗ ಅಥವಾ ಮಗಳು IAS ಆಗ್ತಾರೆ ಅಥವಾ KS ಆಗ್ತಾರೆ ಅಂತ ಹೇಳಿ ಬಂದಿದ್ದಾರೆ ಅಂತಂದರೆ, ಇಲ್ಲಿ ಯಾರು ಸ್ಪರ್ಧಾರ್ಥಿಗಳು ಓದ್ತಾ ಇದ್ದೀರಿ ಅಥವಾ ಏನು ಕೆಲಸ ತೊಗೊಂಡಿದ್ದೀರಿ ಆಲ್ರೆಡಿ, ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಅಂತ ಅರ್ಥ. ಯಾಕಂದರೆ ಇವತ್ತು ನಮಗೆ ಅನಿಸುತ್ತೆ, ನಾವು ಏನು ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಾ ಇದ್ದೀವಿ, ನಮ್ಮದು ಒಂಥರ ಹೇಗೆ ಅಂತಂದರೆ 2 ಫೇಸ್ ಆಫ್ ಎ ಕಾಯಿನ್. ನಮ್ಮದು ಒಂದು ನಾಣ್ಯದ 2 ಮುಖ ಇದ್ದಾಗ ನಾವೀಗ ಒಂದು ಇಡೀ ಸೊಸೈಟಿನಲ್ಲಿ ಏನಾಗ್ತಿದೆ, ನಾವು ಸೊಸೈಟಿಗೆ ನಾನು ಏನು ಕೊಡ್ಬೋದು, ಅಂದರೆ ಸಮಾಜಕ್ಕೆ ನಾನು ಏನು ಕೊಡ್ಬೋದು ಅನ್ನೋದು ಒಂದಾದರೆ, ಇನ್ನೊಂದು ಫೇಸ್ ಆಫ್ ಎ ಕಾಯಿನ್ ಇರುತ್ತೆ. ಅದು ನನ್ನ ಒಂದು ಪರ್ಸ್ನಲ್ ಲೈಫು ಕೂಡ ಇರುತ್ತೆ, ನನ್ನ ಆರೋಗ್ಯ ಕೂಡ ಇರುತ್ತೆ, ನನ್ನ ಸುತ್ತಮುತ್ತ ಜನಗಳದ್ದು ಕೂಡ ಅವರನ್ನು ನಾನು ನೋಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಹೇಳ್ತೀನಿ ಕೇಳಿ, ಇರೋ ಒಂದು ನಾನು ಅದೇ ಹೇಳಿದೆ, 10 kg ಪುಸ್ತಕ ಹಾರ್ಡ್ಲಿ ನೀವು ತೂಕ ಮಾಡಿದ್ರೆ ಒಂದು 10-12 kg ಪುಸ್ತಕಗಳಾಗುತ್ತೆ. ಅಷ್ಟು ಪುಸ್ತಕಗಳನ್ನು ತುಂಬ ಚೆನ್ನಾಗಿ 8ರಿಂದ 10 ಸಾರಿ ಓದಿ, ದಿನಕ್ಕೆ 8ರಿಂದ 10 ಗಂಟೆ ಚೆನ್ನಾಗಿ ಓದಿ, ಅಥವಾ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ, ಒಳ್ಳೆಯ ಒಂದು ನೆಟ್ವರ್ಕನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಸ್ನೇಹಿತರು ಏನಿದ್ದಾರೆ ಅಂದರೆ ಅಂದರೆ ನಿಮ್ಮ ಒಂದು ಸಮಾನ ಮನಸ್ಕರು ಅಂತ ಏನು ಹೇಳ್ತೀವಲ್ಲ, ಆ ಥರ ಇದ್ದಂಥ ನಿಮ್ಮ ಸ್ನೇಹಿತರನ್ನು ಬಳಸ್ಕೊಳ್ಳಿ. ಇವತ್ತು ಸೋಷಿಯಲ್ ಮೀಡಿಯಾಗಳಿದೆ ಅಥವಾ ಇವತ್ತು ಇಂಟರ್ನೆಟ್ಟಲ್ಲಿ ಒಳ್ಳೆ ಮಾಹಿತಿ ಸಿಗುತ್ತೆ. ಸ್ವಂತವನ್ನೆಲ್ಲ ಚೆನ್ನಾಗಿ ಬಳಸ್ಕೊಂಡು ಒಂದು ಒಳ್ಳೆಯ ಸರ್ವಿಸನ್ನು ತಗೊಳ್ಳಿ. ಕೆಲಸ ಸಿಕ್ಕಿದ ಮೇಲೆ ಹೇಳ್ತೀನಿ ಕೇಳಿ, ನೀವು ಅದ್ಭುತವಾಗಿ ಕೆಲಸ ಮಾಡ್ಬೋದು. ಯಾಕೆಂದರೆ ಇವಾಗ ನಾನು ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಪ್ರಸ್ತುತ ಇವತ್ತು ಕೇಂದ್ರ ಚುನಾವಣಾ ಆಯೋಗದಲ್ಲಿ ಅಸಿಸ್ಟೆಂಟ್ ಎಲೆಕ್ಷನ್ ಆಫೀಸರ್ ಇದ್ದೀನಿ. ಸೊ ಇವತ್ತು ನಾವು ನೋಡಿದಾಗ ಅನಿಸುತ್ತೆ, ಅಂದರೆ ವೈವಿಧ್ಯತೆಯನ್ನು ನಾವು ನೋಡ್ಬೋದು ನಮ್ಮ ಕೆಲಸಗಳಲ್ಲಿ. ಯಾವ್ಯಾವ ಬೇರೆ ಬೇರೆ ಇಲಾಖೆಗಳಲ್ಲಿ ಒಂದು ಕೆಲಸನ ಹಾನೆಸ್ಟಾಗಿ ನಾವು ಮಾಡ್ಬೋದು. ಹಾಗೆ ತುಂಬ ಜನಕ್ಕೆ ನಾವು ಹತ್ತಿರಕ್ಕೆ ನಾವು ರೀಚ್ ಆಗ್ಬೋದು, ತುಂಬ ಬಡವರಿಗೆ ನಾವು ರೀಚ್ ಆಗ್ಬೋದು. ಆ ಥರ ಇರೋದು ಅಂತಂದರೆ ಏಕೈಕ ಅಂತಂದರೆ ನಮ್ಮ ಹುದ್ದೆಗಳು ಅಷ್ಟೇ ಸಾಧ್ಯ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು IAS ಮತ್ತು KSಗಳಿಗೆ ನಾವು ಆಯ್ಕೆ ಆಗಬೇಕು ಅಂತ ಬಂದಿದ್ದೀರಿ, ಅಥವಾ ಆಯ್ಕೆ ಆದವರು ಇದ್ದರೂ ಕೂಡ ಈ ವ್ಯವಸ್ಥೆನಲ್ಲಿ ಇದ್ಬಿಟ್ಟು, ಯಾಕೆಂದರೆ ಡೆಮೋಕ್ರಸಿ ಅನ್ನೋದು ಯಾಕೆಂದರೆ ಈ ನಮ್ಮ ಅಧಿಕಾರಿಗಳಿಂದಲೇ ಪ್ರಾರಂಭ ಆಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈಗ ಪ್ರಜಾಪ್ರಭುತ್ವ ಅನ್ನೋದು ಹೇಗಿರುತ್ತೆ ಅಂತಂದರೆ, ಸೊ ಅದು ಇವತ್ತು ಸ್ಟೇಬಲ್ ಇದೆ ಅಂತಂದರೆ, ಸ್ಟೇಬಲ್ ಡೆಮೋಕ್ರಸಿ ಇದೆ ಅಂದರೆ ಅದು ಅಧಿಕಾರಿಗಳಿಂದ ಅಷ್ಟೇ ನನ್ನ ಪ್ರಕಾರ. ಯಾಕೆಂದರೆ ಏನೇ ಗೌರ್ಮೆಂಟು ಏನೇ ಸರ್ಕಾರದ ಪಾಲಿಸಿಗಳು ಬಂದರೂ ಕೂಡ ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋರು, ಸರಿಯಾಗಿ ಜನಕ್ಕೆ ತಲುಪೋ ಹಾಗೆ ಮಾಡೋದು ಅಧಿಕಾರಿಗಳು ಮಾತ್ರ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಜೋಶು ಮತ್ತು ಮೋಟಿವೇಶನ್ ಇಟ್ಕೊಂಡ್ಬಿಟ್ಟು ಓದೋಕ್ಕೆ ಪ್ರಾರಂಭ ಮಾಡಿ. ಸೊ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ನೀವು ಕೋಚಿಂಗನ್ನು ತಗೊಂಡಿದ್ದೀರಿ. ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ, ಅವಾಗ ನಮ್ಮ ಗುರುಪ್ರಸಾದ್ ಸರ್ ಅವ್ರಿಗೆ ಹೇಳ್ತಾ ಇದ್ದೆ, ಸೊ ನಾನಿದ್ದಾಗ ಯಾಕೆ ರಾಜ್ಕುಮಾರ್ ಅಕಾಡೆಮಿ ಇರಲಿಲ್ಲ ಅಂತ ಎಷ್ಟೋ ಸರಿ ನಂಬ್ಕೊಂಡಿದ್ದೀನಿ ನಾನು. ಖಂಡಿತವಾಗ್ಲೂ, ಯಾಕೆಂದರೆ ನೀವೆಲ್ಲರೂ ಕೂಡ ಪುಣ್ಯವಂತರು, ಒಳ್ಳೆಯ, ಯಾಕೆ ನಾನು ಬಂದು ನೋಡಿದ್ದೀನಿ, ನಾನು ಕೂಡ ಒಂದು 2-3 ಕ್ಲಾಸಸ್ಸನ್ನು ತಗೊಂಡಿದ್ದೀನಿ. ವಿದ್ಯಾರ್ಥಿಗಳು ಕೂಡ ಅದೇ ಒಂದು ಜೋಶಲ್ಲಿ ಓದ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಟೀಚರ್ಸ್ ಏನೇನೋ ಯಾವ ಪುಸ್ತಕ ಓದಬೇಕು ಅಂತ ಹೇಳಿರ್ತಾರೆ, ಅದೇ ಪುಸ್ತಕಗಳನ್ನು ಓದ್ತಾ ಸ್ವಲ್ಪ ಆದಷ್ಟು ರಿವಿಷನನ್ನು ಮಾಡ್ತಾ ಟೆಸ್ಟ್ ಸೀರೀಸ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಹಾಗೆ ವಿನೂತನವಾಗಿ ನಾನು ನೋಡಿದ್ದೀನಿ,
ಈ ಸಂಸ್ಥೆನಲ್ಲಿ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಇದನ್ನೆಲ್ಲ ಟೆಕ್ನಿಕ್ಗಳನ್ನ ಹೇಳ್ಕೊಡ್ತಿದ್ದಾರೆ. ಅದನ್ನು ಕೂಡ ನಾನು ಗಮನಿಸಿದ್ದೀನಿ. ಈ ಥರದ್ದು ನಿಮಗೆ ಎಲ್ಲಿ ಕೂಡ ಡೆಲ್ಲಿನಲ್ಲಿ ಏನು ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ನಾವೇನು ಮಾತಾಡ್ತೀವಿ ಅಲ್ಲಿ ಕೂಡ ಈ ಥರದ ಮೆಥಡಾಲಜಿಯನ್ನು ಬಳಸಲ್ಲ. ಹೈದರಾಬಾದಲ್ಲೂ ಕೂಡ ಬಳಸೋದಿಲ್ಲ, ಅದು ನಮ್ಮ ಇಲ್ಲಿ ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಇವುಗಳನ್ನೆಲ್ಲವೂ ಕೂಡ ಬಳಸ್ಕೊಂಬಿಟ್ಟು ಸ್ಪರ್ಧಾರ್ಥಿಗಳು ಆದಷ್ಟು ಬೇಗ ನೀವು IAS ಮತ್ತು KS ಅಂತ ಒಳ್ಳೆಯ ಒಂದು ಉತ್ತಮ ಹುದ್ದೆಗಳಿಗೆ ಬನ್ನಿ. ಜೊತೆಗೆ ಇವೆಲ್ಲರಿಂದ ಏನು ಅಂತಂದರೆ ಕೊನೆಗೆ ಏನಂತಂದರೆ ನಿಮ್ಮ ತಂದೆ ತಾಯಿಗಳು ತುಂಬ ಖುಷಿ ಆಗ್ತಾರೆ, ನೀವು ಇರ್ತಕ್ಕಂಥ ಒಂದು ಸಮಾಜನೂ ಕೂಡ ತುಂಬ ನಿಮ್ಮನ್ನು ಆಶೀರ್ವಾದ ಮಾಡುತ್ತೆ. ಸೊ ಹಾಗಾಗಿ ಎಲ್ಲ ಸ್ಪರ್ಧಾರ್ಥಿಗಳು ಕೂಡ ನಾನು ನಿಮಗಿಂತ ಸ್ವಲ್ಪ ಸೀನಿಯರ್ ಆಗಿ ಒಂದು 2-3 ಹುದ್ದೆಗಳನ್ನು ತಗೊಂಡು ಗ್ರಾಮೀಣ ಪ್ರದೇಶದಿಂದ ಬಂದು ಹಲವಾರು ಕಷ್ಟಗಳನ್ನು ನೋಡಿ ನನ್ನ ಅನುಭವದ ಮಾತುಗಳನ್ನು ನಾನು ಹೇಳಿದ್ದೀನಿ. ಸೊ ಎಲ್ಲರೂ ಕೂಡ ಈ ಒಂದು ಪರೀಕ್ಷೆಗಳನ್ನು ಬರೆದು ಯಶಸ್ವಿ ಕಾಣಲಿ ಅಂತ ಹೇಳ್ತಾ 2 ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸಿ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಯೋಜನೆ ಇಲ್ಲದ ಒಬ್ಬ ಮೇಧಾವಿಯನ್ನು ಯೋಜನೆ ಹೊಂದಿದ ಮೂರ್ಖನೊಬ್ಬ ಸೋಲಿಸಬಲ್ಲ ಎಂಬ ಮಾತಿನಂತೆ ಗಡಿಯಾರದ ಮುಳ್ಳು ಕೆಲವೊಬ್ಬರಿಗೆ ಟಿಕ್ ಟಿಕ್ ಎಂದು ಕೇಳಿಸಿದರೆ ಕೆಲವೊಬ್ಬರಿಗೆ ಟಕ್ ಟಕ್ ಎಂದು ಕೇಳಿಸುತ್ತದೆ. ಆದರೆ ಸಾಧಿಸಲು ಹೊರಟ ಸಾಧಕನಿಗೆ ಮಾತ್ರ ಅದು ಕ್ವಿಕ್ 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 ಎಂದು ಕೇಳಿಸುತ್ತದೆ ಎಂಬ ಒಂದು ಮಾತಿನಂತೆ ತಮ್ಮ ಯಶಸ್ಸು ಹಾಗೂ ಜ್ಞಾನದ ಮಹತ್ವವನ್ನು ತಿಳಿಸಿಕೊಟ್ಟಿರ್ತಕ್ಕಂತಹ ಮಹೇಂದ್ರ ಸರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಮಹನೀಯರು ಕಾರ್ಯಕ್ರಮದ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ವಿನಂತಿ. ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗೆ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳನ್ನು ಅಭಿನಂದಿಸು. ತಾರಿಣಿ TD, ಚಾನ್ಸಾಬ್, ಆನಂದ ಕುಮಾರ್, ಅರ್ಚನಾ ಹೂಗಾರ್. ದಯಮಾಡಿ ಎಲ್ಲ ಅಭ್ಯರ್ಥಿಗಳು ತಮ್ಮ ಪೋಷಕರೊಟ್ಟಿಗೆ ಬರಬೇಕಾಗಿ ವಿನಂತಿ. ಅರ್ಚನಾ, ಮಂತು ನಾಗಪ್ಪ ಚಂದಾಪುರ್, ಮಲ್ಲಿಕಾರ್ಜುನ್ M, ಚಿದಾನಂದ B, ಕಿರಣ್ K, ಶರಣ್, ಸಂತೋಷ್, ಶಿವಕುಮಾರ್, ರವಿಕಿರಣ್, ಮಹೇಶ್ ಕುಮಾರ್, ಅನುಪಮಾ M, ಸಂಗಮೇಶ್, ಚಿದಾನಂದ್ B, ಕಿರಣ್ K, ಶರಣ್, ಸಂತೋಷ್, ಶಿವರಾಜ್ ಕುಮಾರ್, ರವಿಕಿರಣ್, ಮಹೇಶ್ ಕುಮಾರ್, ಅನುಪಮಾ M, ಸಂಗಮೇಶ್, ರವಿ NN, ಪ್ರೇರಣಾ P, ವಿದ್ಯಾಶ್ರೀ MR, ಪವಿತ್ರ S, ಶಿವಕುಮಾರ್ M, ಸಂಜೀವ್ SK. ದಯಮಾಡಿ ಎಲ್ಲ ಅಭ್ಯರ್ಥಿಗಳು ಕಾರ್ಯಕ್ರಮದ ಕೊನೆಯವರೆಗೂ ನಮ್ಮೊಟ್ಟಿಗಿರಬೇಕಾಗಿ ವಿನಂತಿ. ಒಂದು ಗ್ರೂಪ್ ಫೋಟೋಗೆ
ಮುಂಭಾಗಕ್ಕೆ ಆಸೀನರಾಗಬೇಕಾಗಿ ವಿನಂತಿ. ಈ ಥರ ಕಾರ್ಯಕ್ರಮಗಳಿಗೆ ಯಾಕೆ ಬರಬೇಕು ಅಂತಂದರೆ ಒಂದು ಮೋಟಿವೇಶನ್ ಸಿಗುತ್ತೆ ನಮಗೆ. ಇರುತ್ತೆ, ಸೋರ್ಸಸ್ ಇರುತ್ತೆ, ನಾಲೆಡ್ಜ್ ಇರುತ್ತೆ, ಬಟ್ ಒಂದು ಮೋಟಿವೇಶನ್ ಬೇಕು. ಯಾಕೆಂತಂದರೆ ಅಚೀವ್ಮೆಂಟ್ ಮಾಡೋಕ್ಕೆ ಮೋಟಿವೇಶನ್ ಬೇಕಾಗುತ್ತೆ. ಅದಕ್ಕಾಗಿ ಈ ಥರ ಕಾರ್ಯಕ್ರಮಗಳು ಅಟೆಂಡ್ ಮಾಡಿದಾಗ ನಾವು ಸಾಧಕರನ್ನ ನೋಡಿದಾಗ ಸಾಧಕರು ಯಾವ ರೀತಿ ಸಾಧನೆ ಮಾಡಿದ್ದಾರೆ, ನಾವು ಸಾಧನೆ ಮಾಡಬೇಕು ಅಂದರೆ ಏನು ಮಾಡಬೇಕು. ಈಗ ಮಹೇಂದ್ರ ಸರ್ ಇಷ್ಟೊಂದು ಇನ್ಪುಟ್ಸ್ ಕೊಟ್ಟರು. ಅದೇ ರೀತಿ ಸಾಧಕರ ಹಾದಿಯನ್ನು ಫಾಲೋ ಮಾಡಿದ್ರೆ ನೀವು ಸಹ ಸಾಧಕರಾಗ್ಬೋದು ಅನ್ನೋ ಒಂದು ಥೀಮ್ ಇಟ್ಕೊಂಡು ರಾಜ್ಕುಮಾರ್ ಅಕಾಡೆಮಿಯವರು ತುಂಬ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ. ಇದೇನಾಗಿದೆ, ಮೊದಲು ನಾವೆಲ್ಲ ಓದಬೇಕಾದ್ರೂ 2013-14 ಇಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೋಚಿಂಗ್ ಸೆಂಟರ್ಗಳಿರಲಿಲ್ಲ. ನಾನು ಸಹ ವಾಜರಮನ್ ರವಿ ಅವರು ಡೆಲ್ಲಿಗೆ ಹೋಗಿ ಕೋಚಿಂಗ್ ತೊಗೊಂಡು ಅಲ್ಲಿನ ಒಂದು ವಾತಾವರಣಕ್ಕೆ ಹೊಂದ್ಕಣಕ್ಕೆ ಆಗದಲ್ಲೇ ವಾಪಸ್ ಬಂದು ಮತ್ತು ಇಲ್ಲಿ ಸ್ಟೇಟ್ ಎಕ್ಸಾಮ್ಸ್ಗಳು ಬರೆದು ಕ್ಲಿಯರ್ ಮಾಡಿದ್ವಿ. ಹಾಗಾಗಿ ಇಲ್ಲಿ ನೀವೀಗ ಬೇರೆ ಸ್ಟೇಟಿಗೆ ಹೋಗೋ ಅವಶ್ಯಕತೆನಿಲ್ಲ. ಬೆಂಗಳೂರು ಅಂತ ಒಂದು ನಗರದಲ್ಲಿ ನಮ್ಮ ನೇಟಿವ್ ಪ್ಲೇಸ್ಗಳಲ್ಲೇ ಒಳ್ಳೊಳ್ಳೆ ಅದ್ಭುತವಾದ ಸೆಂಟರ್ಗಳಿದೆ, ಸೋರ್ಸಸ್ ಸಿಗ್ತಿದೆ. ಆದರೆ ಮಾಡಬೇಕಾಗಿರೋದು ಏನಂತಂದ್ರೆ ಈಗ ಓದಬೇಕು. ಯಾಕೆಂದರೆ ಈಗ ಡಿಸ್ಟ್ರಾಕ್ಷನ್ಸ್ ತುಂಬ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಬೇಕಾದ್ರೆ ಹೆಂಗಿರಬೇಕು ಅಂತಂದರೆ ಋಷಿ ಥರ ಇರಬೇಕು, ಸಾಧು ಥರ ಇರಬೇಕು. ಅಂದರೆ ಎಲ್ಲವನ್ನು ತ್ಯಜಿಸಿ, ಮನೆ, ಫ್ಯಾಮಿಲಿ, ಎಕನಾಮಿಕಲ್ ಪ್ರಾಬ್ಲಮ್ಮು ಎಲ್ಲ ಪ್ರಾಬ್ಲಮ್ಸು ಬರ್ತಾ ಇರುತ್ತೆ. ಪ್ರತಿದಿನ ಯಾರಿಗೆ ಪ್ರಾಬ್ಲಮ್ಸ್ ಇಲ್ಲ ಅಂತಂದರೆ ಹೇಳಿ ಎಲ್ಲರಿಗೂ ಪ್ರಾಬ್ಲಮ್ಸ್ ಇದೆ. ಆದರೆ ಆ ಪ್ರಾಬ್ಲಮ್ಸ್ನ ಯಾರು ಕರೆಕ್ಟಾಗಿ ನಿಭಾಯಿಸ್ತಾರೆ ಅವರು ಅಧಿಕಾರಿಗಳಾಗ್ತಾರೆ ಅಥವಾ ಯಾರು ಸಾಧಕರಾಗ್ತಾರೆ. ಹಾಗಾಗಿ ಅದನ್ನು ನಿಭಾಯಿಸಬೇಕು ಅಂತಂದ್ರೆ ನಿಮಗೊಂದು ಏನು ಸ್ಟ್ರಾಂಗ್ ಡಿಟರ್ಮಿನೇಷನ್ ಬೇಕಾಗುತ್ತೆ, ಸ್ಟ್ರಾಂಗ್ ಡೆಡಿಕೇಶನ್ ಬೇಕಾಗುತ್ತೆ. ತುಂಬ ಜನ ಏನಾಗುತ್ತೆ, ಕೋಚಿಂಗ್ ಬರ್ತಾರೆ, ಸೇರ್ಕೊತಾರೆ, ಅರ್ಧಕ್ಕೆ ಬಿಟ್ಟೋಗ್ಬಿಡ್ತಾರೆ. ಯಾಕೆ? ಆ ಡಿಟರ್ಮಿನೇಷನ್ ಫುಲ್ ಕಂಪ್ಲೀಟ್ ಮಾಡಲ್ಲ. ಅವ್ರು ಬಂದಿದ್ದು ಏನು ತೊಗೊಂಡು ಬಂದಿರ್ತಾರೆ ಟಾಸ್ಕ್ನ, ಅಥವಾ ನಾವೇನು ಆಗಬೇಕು ಅಂತ ಅಂದ್ಕೊಂಡು ಬಂದಿರ್ತಾನೆ ಅರ್ಧಕ್ಕೆ ಕೈ ಬಿಡ್ತಾರೆ. ಬಿಕಾಸ್ ಆಫ್ ಏನಂತಂದರೆ ಒಂದು ಸ್ಟ್ರಾಂಗ್ ಡಿಟರ್ಮಿನೇಷನ್ ಇರಲ್ಲ. ಅದಕ್ಕೋಸ್ಕರ ನನ್ನ ಒಂದು ಏನು ಸೂಚನೆ ಅಂತಂದರೆ, ಏನೀಗ ನೀವು ಕೋಚಿಂಗ್ ಸೆಂಟರ್ಗಳಿಗೆ ಬರ್ತೀರಾ, ಎಲ್ಲ ಪಾಠಗಳನ್ನ ಒಳ್ಳೊಳ್ಳೆ ಲೆಕ್ಚರ್ಸ್ಗಳು ಪಾಠ ಮಾಡ್ತಿರ್ತಾರೆ. ಅದನ್ನು ಕೇಳಿ ಅದನ್ನು ನೀವು ಜೀರ್ಣಿಸ್ಕೊಂಡು ನಿಮ್ಮ ಒಂದೇನು ಏಮ್ ಇಟ್ಕೊಂಡು ಬರ್ತೀರಾ, ಆ ಏಮ್ ಕಡೆ ಸದಾ ತುಡಿತಾ ಇದ್ದರೆ ಮಾತ್ರ ನೀವು ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ, ಒಂದೊಳ್ಳೆ ಫಂಕ್ಷನ್ ಇದೆ ಇಲ್ಲಿಂದ ಏನಿಗೆ ತುಂಬ ಜನ ಸೆಲೆಕ್ಟ್ ಆಗಿರೋರು ಬಂದಿದ್ದಾರೆ. ಅವರು ನೋಡಿ ಅವ್ರನ್ನ ಒಂದು ಮೋಟಿವೇಶನ್ ತೊಗೊಂಡು ಮುಂದೆ ಬರೋ ಸಾಧಕರು ಸಹ ಹೆಚ್ಚಿನ ಮಟ್ಟದಲ್ಲಿ ಓದಿ ಒಂದು ಸಾಧನೆ ಮಾಡಲಿ ಅಂತ ಎಲ್ಲರಿಗೂ ಆಶಿಸ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪ್ರಯತ್ನಗಳು ಹೆಚ್ಚಾದಾಗ ಪ್ರಮಾದಗಳು ಕಡಿಮೆ ಆಗುತ್ತವೆ ಎಂಬ ಮಾತಿನಂತೆ ಒಂದು ಅಂಶವನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಕೃಷ್ಣಮೂರ್ತಿ ಸರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಇದೀಗ FTA ಹುದ್ದೆಗೆ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳನ್ನು ಸನ್ಮಾನಿಸುವಂತಹ ಸಮಯವಿದು. ಮೋಹನ್ ಕುಮಾರ್ HJ, ಗಂಗಾ P, ಮೇಘನಾ S ವತಲ್, ಪ್ರವೀಣ್ ಜಲ್ಬೇರಿ, ಶಿಲ್ಪಾ ರಾಣಿ. ಸವಿತಾ N, ಶರಣ ಬಸಪ್ಪ, ರಾಹುಲ್ ಮೊಗಲಿ, ಸುಷ್ಮಾ MD, ಪ್ರೀತಿ R, ಶಗುಪ್ತಾ, ಸೌಭಾಗ್ಯ, ಜ್ಯೋತಿ, ನಾಗರತ್ನ N ಮಾಳಗಿ, ಸುಧಾರಾಣಿ ಹಾಗೂ ಸಿದ್ದೇಶ್. ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಆಯ್ಕೆಯಾಗಿರುವಂತಹ ಅಭ್ಯರ್ಥಿ ಸುನಿಲ್ ಅಭಿಲಾಷ್ ಹಿರೇಗೌಡರ್, ಶಿವಾನಂದ B, ಸ್ವಪ್ನ J, ಸುನಿಲ್ ಅಭಿಲಾಷ್ ಹಿರೇಗೌಡರ್, ಶಿವಾನಂದ B, ಸ್ವಪ್ನ J, ಶಾಂತವೀರ, ಲಕ್ಷ್ಮಣ,
ಮಂಜು BDN, ಶ್ವೇತಾ ಕೆ, ಲಕ್ಷ್ಮಣ್ ರಾಮು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ನಡೆಸಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ನಡೆಸಿಕೊಟ್ಟಂತಹ ವೆಂಕಟೇಶಪ್ಪ ಸರ್ ಹಾಗೂ ರಾಜೇಶ್ ಸರ್ಗೆ ಧನ್ಯವಾದಗಳು. ಹಾಗೆ ಶಿಲ್ಪಾ ಮೇಡಮ್ಗೂ ಕೂಡ ಧನ್ಯವಾದಗಳು. ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿ. ಹಾಗೂ ಶ್ರೀನಿವಾಸ್ ಸರ್ ಹಾಗೂ ಶಿವರಾಜ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಶಿವರಾಜ್ ಸರ್ ಹಾಗೂ ಶ್ರೀನಿವಾಸ್ ಸರ್. ಪರಮೇಶ್ವರ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. SDA ಹುದ್ದೆಗೆ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳು ದಿವ್ಯಾ H, ಸಂತೋಷ್ ಕಾಂಬ್ಳೆ. ದಿವ್ಯಾ H ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ತಮ್ಮ ಪೋಷಕರೊಟ್ಟಿಗೆ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ದಿವ್ಯಾ H, ಸಂತೋಷ್ ಕಾಂಬ್ಳೆ, ಭಾಗ್ಯ R, ಕಾವ್ಯ V, ರವಿತೇಜ N, ಹಾಗೆ ಚೈತ್ರ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಆಯ್ಕೆಯಾಗಿರುವಂಥರು. ಚೈತ್ರ, ಉಮೇಶ್ V, ಪರಮೇಶ್ RD, ಯಮನಪ್ಪ, ಪಾಂಡುರಂಗ T, ವಿವೇಕಾನಂದ ಮಠದ್, ಹಾಗೆ ಶಂಕರ್ ಬಿರಾದರ್. ಉಮೇಶ V, ಪರಮೇಶ RD,
ಪೋಷಕರು ಕಾರ್ಯಕ್ರಮ ಮುಗಿಯುವವರೆಗೂ ನಮ್ಮೊಟ್ಟಿಗೆ ಇರಬೇಕಾಗಿ ವಿನಂತಿ. ಒಂದು ಗ್ರೂಪ್ ಫೋಟೋಗಾಗಿ. ಅಭಿನಂದಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ದಯಮಾಡಿ ಎಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಹೋಗಬೇಕಾಗಿ ವಿನಂತಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶಿಲ್ಪಾ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ದಯಮಾಡಿ ಶಿಲ್ಪಾ ಮೇಡಮ್ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಫಸ್ಟ್ ಟೈಮ್ ಸ್ವಲ್ಪ ಪ್ಯಾನಿಕ್ ಆದಂಗೆ ಅನಿಸ್ತಾ ಇದೆ. ಬಿಕಾಸ್ ನನಗೆ ಪಾಠ ಮಾಡಿದಂಥ ನನ್ನ ಎಲ್ಲ ಗುರುಗಳು ಮುಂದೆನೇ ಕೂತಿದ್ದಾರೆ. ವೆಲ್, ಮೊದಲನೇದಾಗಿ ನಾವು ಅಭಿಮಾನಿಯಿಂದ ಶುರು ಮಾಡಿದ್ದು ನಮ್ಮ ಜರ್ನಿನ. ಒಬ್ಬ ಅಭಿಮಾನಿಯಾಗಿ, ಒಬ್ಬ ಸ್ಟೂಡೆಂಟಾಗಿ, ರಾಜ್ಕುಮಾರ್ ಅಕಾಡೆಮಿ ಸ್ಟೂಡೆಂಟಾಗಿ ಅಲ್ಲೇ ಒಂದು ಗೈಡೆನ್ಸ್ನ ತೊಗೊಂಡು, ಫೇಲ್ಯೂರ್ಸ್ ಆದಾಗ ಒಂದು ಮಾರಲ್ ಸಪೋರ್ಟ್ನ ತೊಗೊಂಡು, ಒಂದು ಆಫೀಸರ್ ಆಗಿ ಇವಾಗ ತಿರ್ಗಾ ಟೈಮ್ ಸಿಕ್ಕಿದಾಗ ಅಲ್ಲೋಗಿ ಮೆಂಟರಿಂಗ್ ಮಾಡುವಂಥ ಒಂದು ಅವಕಾಶನ ನನಗೆ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಒದಗಿಸ್ಕೊಟ್ಟಿದೆ. ಏನೇ ಹೇಳಿದ್ರೂ ಚಿಕ್ಕದೆ. ಬಟ್ ಇಲ್ಲಿರೋವಂಥ ಎಲ್ಲ ಸಾಧಕರಿಗೂ ಹೇಳೋದು ಒಂದೇ, ಸಾಧನೆ ಅನ್ನೋದು ಒಂದು ದಿನ ಅಥವಾ ಒಂದು ಅಚೀವ್ಮೆಂಟಿಂದ ಅಲ್ಲ. ನೀವು ಸಾಧಿಸಿದ್ದೀರಾ, ನಿಮ್ಮ ಸಾಧನೆಗೆ ತುಂಬ ತುಂಬ ಧನ್ಯವಾದ. ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬದವರು ಎಷ್ಟು ತ್ಯಾಗ ಮಾಡಿರ್ತಾರೆ ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಬಟ್ ನಿಮ್ಮ ನಿಜವಾದ ಸಾಧನೆ ಇನ್ಮುಂದೆ ಶುರು ಆಗುತ್ತೆ. ಎವ್ರಿ ಡೇ ನೀವು ಸಾಧಕರಾಗಲೇಬೇಕು ಅಂತಂದರೆ ಪ್ರತಿದಿನ ನಿಮ್ಮನ್ನು ನೀವು ರೀಇನ್ವೆಂಟ್ ಮಾಡಿಕೊಳ್ಳೇಬೇಕು, ನಿಮ್ಮನ್ನು ನೀವು ಚಾಲೆಂಜ್ ಮಾಡಿಕೊಳ್ಳೇಬೇಕು. ಆಮೇಲೆ ತುಂಬ ಖುಷಿಯಾಗೋ ಸಮಾಚಾರ ಏನು ಅಂತಂದರೆ, ಗ್ರಾಮೀಣ ಅಭ್ಯರ್ಥಿಗಳೇ ಜಾಸ್ತಿ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಲಿ. ಇಟ್ ಈಸ್ ನಾಟ್ ಕಮರ್ಷಿಯಲ್. ನಾನು ಸಿಕ್ಕಾಪಟ್ಟೆ ಅಕಾಡೆಮಿಗಳಿಗೆ ಹೋಗಿ ಒಂದು ಕೋಚಿಂಗ್ನ ತೊಗೊಂಡಿದ್ದೀನಿ. ಬಟ್ ನನಗೆ ಸಕ್ಸಸ್ ಅನ್ನೋದು ಸಿಕ್ಕಿದ್ದು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಗೆ ಬಂದಾಗ ಮಾತ್ರ. ಸೊ ಹಾಗಾಗಿ ನೀವು ತುಂಬ ಒಳ್ಳೆ ಜಾಗದಲ್ಲಿದ್ದೀರಾ. ಯಾರೀಗಾಗಲೇ ಅಚೀವ್ ಮಾಡಿದಿರೋ ಕಂಗ್ರ್ಯಾಚುಲೇಷನ್ಸ್. ಇನ್ನೂ ಯಾರು ಆಸ್ಪಿರೆಂಟ್ಸ್ ಇದ್ದೀರೋ ನೀವು ತುಂಬ ಒಳ್ಳೆ ಜಾಗದಲ್ಲಿದ್ದೀರಾ. ಒಳ್ಳೊಳ್ಳೆ ಗುರುಗಳಿದ್ದಾರೆ. ಅವರ ಜ್ಞಾನ, ಅವ್ರು ಕೊಡೋ ಅಂಥ ಒಂದು ಅಡ್ವೈಸ್ನ ನೀವು ತುಂಬ ಸೀರಿಯಸ್ ಆಗಿ ತೊಗೊಂಡು ನಿಮ್ಮ ಸಾಧನೆ ಮಾಡ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಒಂದು ಸಾಧನೆಯ ಮೆಟ್ಲುಗಳಾಗಿ ನೀವು ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತೀನಿ. ಎಷ್ಟೇ ಹೇಳಿದ್ರೂ ಕಮ್ಮಿ. ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್. I will always be indebted to the academy, faculty, the support, whatever I have got. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಒಳ್ಳೆ ಅಧಿಕಾರಿಗಳಾಗಿ ನೀವೆಲ್ಲರೂ ಕೆಲಸ ಮಾಡಿ. ಲಾಸ್ಟ್ ಪರ್ಸನ್ ಸರ್ ಹೇಳಿದ್ರು, ಎಷ್ಟೋ ಜನ ಬಡವರಿಗೆ ನಾವು ತಲುಪ್ಬೋದು ಅಂತ. ದಟ್ ಈಸ್ ವಾಟ್ ಈಸ್ ಸಿವಿಲ್ ಸರ್ವೀಸ್. ನಾವೇನೋ ಸಿವಿಲ್ ಸರ್ವೀಸ್ ಅಥವಾ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ವಿ ಅಂದ ತಕ್ಷಣ ಅದೇನೋ ದೊಡ್ಡ ಅಚೀವ್ಮೆಂಟ್ ಅಲ್ಲ. ನಿಜವಾದ ಅಚೀವ್ಮೆಂಟ್ ಎಲ್ಲಿ ಕಾಣುತ್ತೆ ಅಂದರೆ ನಮ್ಮಿಂದ ಒಂದು 4 ಜನಕ್ಕೆ ಸಹಾಯ ಆದಾಗ. ಬರೀ ಸಮಾಜ ಸೇವೆ ಜೊತೆಗೆ ನಿಮ್ಮ ಜೊತೆ ಯಾರಾದರೂ ಆಸ್ಪಿರೆಂಟ್ಸು ಅಥವಾ ನಿಮ್ಮ ಹಿಂದೆ ನಿಮ್ಮ ಜೂನಿಯರ್ಸ್ ಯಾರಾದರೂ ಇದೇ ಫೀಲ್ಡಿಗೆ ಬರಬೇಕು ಅಂತಿದ್ರೆ ದಯವಿಟ್ಟು ಅವರಿಗೆ ಗೈಡ್ ಮಾಡಿ, ಸೆಲ್ಫಿಶ್ನೆಸ್ ಬಿಟ್ಟು ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಅವ್ರಿಗೂ ಬರೋದಕ್ಕೆ ಸಹಾಯ ಮಾಡಿ. ದಟ್ ಈಸ್ ರಿಯಲ್ ಸಕ್ಸಸ್. ಸೊ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದ. ಜೀವನದಲ್ಲಿ ಪದೇ ಪದೇ ಗೆದ್ದರೆ ಮಂದಹಾಸ, ಆದರೆ ಸೋತು ಗೆದ್ದರೆ ಇತಿಹಾಸ ಎಂಬ ಒಂದು ಮಾತಿನಂತೆ ತಮ್ಮ ಜೀವನದ ಕೆಲವೊಂದು ಅಂಶಗಳನ್ನು ಹಂಚಿಕೊಂಡಂತಹ ಶಿಲ್ಪಾ ಮೇಡಮ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಅದೇ ರೀತಿಯಾಗಿ ಹೇಮಂತ್ ಸರ್ ಇವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಮಾತಾನಿಂದಮಯ ಮಹಾವ್ಯಾಧಿ, ಪಿತಾನಿಂದಮಯ ಪಿಶಾಚಯ, ದೇವರಿಂದಯ ದರಿದ್ರ, ಗುರುನಿಂದಯ ಕುಲಕ್ಷಃ ಅನ್ನುವಂಥ ಒಂದು ಶ್ಲೋಕ ಇದೆ. ಇದರ ಹೊಸಗನ್ನಡ ತಾತ್ಪರ್ಯ ಇಷ್ಟೇ: ಯಾರು ತಾಯಿಯನ್ನು ನಿಂದನೆ ಮಾಡ್ತಾರೋ ಅವರಿಗೆ ತುಂಬ ದೊಡ್ಡ ರೋಗ ಬರುತ್ತಂತೆ. ಯಾರು ತಂದೆಯನ್ನು ಅವಮಾನ ಮಾಡ್ತಾರೋ ಅವರು ಪಿಶಾಚಿಗಳಾಗ್ತಾರಂತೆ. ಯಾರು ದೇವರಿಗೆ ಅವಮಾನ ಮಾಡ್ತಾರೋ ಅವರಿಗೆ ದರಿದ್ರ ಅಂಟುಗಳತ್ತಂತೆ. ಯಾರು ಗುರುವಿನ ನಿಂದನೆ ಮಾಡ್ತಾರೋ ಅವರ ಕುಲಕ್ಕೆ ಕುಲವೇ ನಾಶವಾಗುತ್ತದೆ ಅಂತೆ. ಹಾಗಾಗಿ ಗುರುವಿನ ನಿಂದನೆ ಮಹಾಪಾಪ ಅನ್ನುವಂಥದ್ದು. ಸೊ ಬಂದಿರುವಂತಹ ಎಲ್ಲರೂ ನಿಮಗೆ ಕಲಿಸಿದಂತಹ ಗುರುಗಳಿಗೆ ಜೋರದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಲೇಬೇಕು.
ಯಾಕಂದರೆ ಇವತ್ತು ನಾನೇನಾಗಿದ್ದೀನೋ ಅದಕ್ಕೆ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಗುರುಗಳೇ ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಬೇಸಿಕಲಿ ಉತ್ತರ ಕರ್ನಾಟಕದವನು. ನನಗೆ 2021 ಲಾಕ್ಡೌನ್ ಆದಮೇಲೆ ರಾಜ್ಕುಮಾರ್ ಅಕಾಡೆಮಿಯಿಂದ ಒಂದು ಫೋನ್ ಕಾಲ್ ಬರುತ್ತೆ, KPSCಗೆ ಕನ್ನಡ ಫ್ಯಾಕಲ್ಟಿಯಾಗಿ ನೀವು ಬೇಕಾಗಿದೆ, ಅವೈಲೇಬಲ್ ಇದ್ದೀರಾ ಅಂತ. ನಾನು ಅವಾಗ ತುಂಬ ಬ್ಯುಸಿಯಾಗಿರುವಂತಹ ವ್ಯಕ್ತಿ ಇದ್ದೆ. ಅವ್ರು ಫೋನ್ ಮಾಡಿದ ತಕ್ಷಣ ನಾನು ಫಸ್ಟ್ ಹೇಳಿದ್ದು, ಕನ್ನಡ ಪಾಠ ಮಾಡೋಕ್ಕೆ ಬರಲ್ಲ, ನನಗೆ ಅಪ್ಪು ಬಾಸ್ ಅಂದರೆ ತುಂಬ ಇಷ್ಟ, ಅವ್ರನ್ನ ಭೇಟಿ ಮಾಡಿಸ್ಬೇಕು, ಹಾಗಂದರೆ ಮಾತ್ರ ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ದೆ. ನಮ್ಮೂರಲ್ಲಿ ನಮ್ಮ ತುಂಬ ದೊಡ್ಡ ಮನೆ, 53 ಜನ ನಾವು ಒಂದೇ ಮನೇಲಿದ್ದೀವಿ. ನಮ್ಮದು ಅವಿಭಕ್ತ ಕುಟುಂಬ, ಇವತ್ತಿಗೂ ಕೂಡ ಹಾಗೇ ಇದ್ದೀವಿ ನಾವು. ಕರ್ನಾಟಕಕ್ಕೆ ದೊಡ್ಡ ಮನೆ ಅಂದರೆ ಅಣ್ಣವ್ರ ಕುಟುಂಬ, ನಮ್ಮೂರಿಗೆ ದೊಡ್ಡ ಮನೆ ಅಂದರೆ ನಮ್ಮ ಕುಟುಂಬ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಬೆಂಗಳೂರಿಗೆ ಬರೋದೇ ಒಂದು ಹೆಮ್ಮೆ. ಇಲ್ಲಿ ಸನ್ಮಾನ ನಡೀತಿರ್ಬೇಕಾದಾಗ ಸುಮಾರು ಜನ ನಮ್ಮ ತಾಯಿ, ಅವ್ವ, ಅಕ್ಕ ಎಲ್ಲರೂ ಕರ್ಕೊಂಡ್ಬಂದಿರ್ತೀವಿ ನಾವು. ಸೊ ಬೆಂಗಳೂರಿಗೆ ಬರೋವಂಥದ್ದೇ ದೊಡ್ಡ ಅಪರೂಪ. ಅಂಥದ್ರಲ್ಲಿ ನಾನು ಬೆಂಗಳೂರಿಗೆ ಬಂದೆ, ವಿಧಾನಸೌಧ ನೋಡಿದೆ, ಪುಣ್ಯ ಅನ್ಕೊಂಡಿದ್ದೆ. ವಿಧಾನಸೌಧ ನೋಡಿದೆ, ಒಳಗಡೆ ಎಲ್ಲ ಸುತ್ತಾಡ್ಕೊಂಬಂದೆ. ಬಿಕಾಸ್ ಹೈಕೋರ್ಟಲ್ಲಿ ಅಡ್ವೊಕೇಟಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಜೊತೆಗೆ ದೊಡ್ಡ ಮನೆಯವ್ರನ್ನ ನೋಡಬೇಕು ಅನ್ನೋದೇ ಒಂದು ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೆ. ಸೊ ದೊಡ್ಡ ಮನೆಯವರೇ ನಡೆಸ್ತಿರುವಂಥ ಒಂದು ಅಕಾಡೆಮಿಯಲ್ಲಿ ಪಾಠ ಮಾಡುವಂಥದ್ದು ತುಂಬ ಖುಷಿಯಾಗಿದೆ ನನಗೆ. ಜೀವನದಲ್ಲಿ ಇನ್ನೇನಾದರೂ ಉಳಿದಿದೆಯಾ ಅನ್ನುವಂತಹ ಕ್ವಶನ್ ಮಾರ್ಕ್ ಕಾಡ್ತಾಯಿತ್ತು. ಕನ್ನಡದಲ್ಲಿ PhD ಮಾಡ್ತಾ MA B.Ed PhD ಮಾಡಿಕೊಂಡು LLB ಮುಗಿಸಿದ್ದೀನಿ. ಈಗ PhD ಮಾಡ್ತಾಯಿದ್ದೀನಿ ಬೇಂದ್ರೆಯವ್ರ ಮೇಲೆ. ಸ್ವಲ್ಪ ಬರೆಯುವಂಥ ಒಂದು ಒಳ್ಳೆಯ ಹವ್ಯಾಸ ಇದೆ. ಅಪ್ಪು ಬಾಸ್ ಅವರಿಗೆ ಒಂದು ಸ್ಕ್ರಿಪ್ಟ್ ಬರೀಬೇಕು ಅನ್ನೋಂಥ ಆಸೆ ಇತ್ತು, ಅದು ಆಗೇ ಇಲ್ಲ. ಹಾಗಾಗಿ ಯುವರಾಜ್ ಕುಮಾರ್ ಸರ್ ಅವರು ಏನಾದರೂ ಪರ್ಮಿಷನ್ ಕೊಟ್ಟರೆ ತಲೆಯಲ್ಲಿ ಒಂದು ಕತೆ ಓಡ್ತಾ ಇದೆ, ಒಂದು ಸ್ಕ್ರಿಪ್ಟ್ ಬರೀಬೇಕಂತ ಆಸೆ ಇದೆ. ನೀವೆಲ್ಲರೂ ಆಶೀರ್ವಾದ ಮಾಡಿದ್ರೆ ನಮ್ಮ ಅಪ್ಪು ಬಾಸ್ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಬಾಸ್ ಇವರೇ ನಮಗೆ. ಸರ್ ದಯವಿಟ್ಟು ನಿಮ್ಮ ನೋಡಿದ್ರೆ ನಮ್ಮ ಸೌಭಾಗ್ಯ. ದಯವಿಟ್ಟು ಸರ್ಗೆ ಒಂದು ತಲೆಯಲ್ಲಿ ಪಿಕ್ಚರ್ ಓಡ್ತಾ ಇದೆ, ಒಂದು ಸ್ಕ್ರಿಪ್ಟ್ ಬರೀಬೇಕಂತ ಆಸೆ ಇದೆ. ಅವಕಾಶ ಕೊಟ್ಟರೆ ದೊಡ್ಡ ಮನೆಯವರು ಒಂದು ಸ್ಕ್ರಿಪ್ಟನ್ನು ಬರೀತೀನಿ. ಅದು ಅವ್ರಿಗೆ ಇಷ್ಟ ಆದರೆ ಓಕೆ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ನಮ್ಮ ಮನೆಯಲ್ಲೇ ಒಂದು ಎಂತಹ ಒಂದು ವಿಪರ್ಯಾಸ ಅಂದರೆ ನಿಮ್ಗೆ ಗೊತ್ತಿರಲಿ, ನಮ್ಮ ಅಪ್ಪನಿಗೆ ಅಣ್ಣವ್ರನ್ನ ಕಂಡ್ರೆ ಇಷ್ಟ, ರಾಜ್ಕುಮಾರ್ನ ಕಂಡ್ರೆ ಇಷ್ಟ. ನಮ್ಮ ಅಮ್ಮನಿಗೆ ಶಿವಣ್ಣನ ಕಂಡ್ರೆ ಇಷ್ಟ. ನನ್ನ ಮಗಳಿಗೆ ಯುವ ಸರ್ನ ಕಂಡ್ರೆ ಇಷ್ಟ. ನಮ್ಮ ಮನೆಯಲ್ಲಿ ಒಂದು ದಿನಕ್ಕೆ 30-40 ಸಾರಿ ಬ್ಯಾಂಗಲ್ ಬಂಗಾರಿ ಸಾಂಗೇ ಬಿಡುತ್ತೆ. ಬೇರೆ ಯಾವ ಸಾಂಗು ಹಚ್ಚಂಗಿಲ್ಲ. ಹಚ್ಚಿದ್ರೆ ನನ್ನ ಮಗಳು ಆಕಾಶ ಭೂಮಿಯಲ್ಲಿ ಒಂದು ಮಾಡಿಬಿಡ್ತಾಳೆ. ನಾನು ರೀಸೆಂಟಾಗಿ ಒಂದು ಐಫೋನ್ ತೊಗೊಂಡಿದ್ದೆ. ಬ್ಯಾಂಗಲ್ ಬಂಗಾರಿ ಹಾಡು ಹಚ್ಚಿಲ್ಲ ಅಂತೇಳಿ ನನ್ನ ಮಗಳು ಐಫೋನ್ ಹೊಡೆದ್ಬಿಟ್ಟಿದ್ದಾಳೆ. ಅಷ್ಟರ ಮಟ್ಟಿಗೆ ಅವಳಿಗೆ ಆ ಹಾಡು ಇಷ್ಟ. ಸರ್ ಬಗ್ಗೆ ಗೊತ್ತಿಲ್ಲದಿರ್ಬೋದು, ಬಟ್ ಆ ಹಾಡು ಬಂತು ಅಂದರೆ ಕುಣಿತಾ ಇರ್ತಾಳೆ. ಸೊ ಅಷ್ಟರ ಮಟ್ಟಿಗೆ ಒಂದು ಅಭಿಮಾನಿಗಳು ನಾವೆಲ್ಲರೂ. ನಾನು ಮೊನ್ನೆ ಯಾವುದೋ ಒಂದು ಪಾಠ ಮಾಡಬೇಕಾದಾಗ ಸುಮ್ಮನೆ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ತಗೊಂಡ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಗಾನಗಂಧರ್ವ, ರಸಿಕರಾಜ, ಪದ್ಮವಿಭೂಷಣ, ಪದ್ಮಶ್ರೀ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತರು ಅಂತ ಹೇಳ್ಬಿಟ್ಟು ಮಾತಾಡಿದ್ದೆ. ಅದನ್ನ ಯಾರೋ ಒಬ್ಬ ಹುಡುಗ ಎಡಿಟ್ ಮಾಡಿ ಹಾಕಿದ್ದ, ತುಂಬ ಚೆನ್ನಾಗಿ ಓಡ್ತು ವಿಡಿಯೋ ಅದು. ಸೊ ನಮಗೆಲ್ಲ ಸೊ ಇವ್ರನ್ನೆಲ್ಲ ನೋಡೋದೇ ಒಂದು ಸೌಭಾಗ್ಯ. ನೋಡಿದ್ದೀವಿ, ಅದ್ರಲ್ಲಿ ಒಂದು ಪಾರ್ಟ್ ಆಗಿದ್ದೀವಿ. ಮೊನ್ನೆ ರೂಪಾಲಿ ಮೇಡಮ್ ಅವ್ರನ್ನ ಭೇಟಿ ಮಾಡೋದ ಮಗ ನಾವು ಒಂದೇ ಮಾತು ಹೇಳಿದ್ದು, ನನಗೆ ಯುವ ಸರ್ನ ಭೇಟಿ ಮಾಡಿಸ್ಬೇಕು, ನೀವು ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಕ್ಲಾಸ್ ಮಾಡೋಕ್ಕೆ ಬರಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಸೊ ಅವರೆಲ್ಲ ನೋಡಿದ್ದು ಭಾಳ ಸಂತೋಷ. ರಾಘಣ್ಣ ಅವರಿದ್ದಾರೆ, ಅವರು ನೋಡಿದ್ದು ಭಾಳ ಸಂತೋಷ. ಸೊ ಒಬ್ಬರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ತೊಗೊಳ್ಕಿಂತ ಮುಂಚಿತವಾಗಿ ಫಸ್ಟ್ ಅನೌನ್ಸ್ ಆಗಿದ್ದು ಅಣ್ಣವ್ರಿಗಂತೆ, ಸೆಕೆಂಡ್ ಅನೌನ್ಸ್ ಆಗಿದ್ದು ಕುವೆಂಪು ಅವ್ರಿಗಂತೆ. ಆ ಕುವೆಂಪು ಅವರು ಫಸ್ಟು ರಾಜ್ಕುಮಾರ್ ಅಣ್ಣವ್ರು ಹೇಳಿದ್ರಂತೆ, ಕುವೆಂಪು ಅವ್ರಿಗೆ ಫಸ್ಟ್ ಕೊಟ್ಟರೆ ನಾನು ತೊಗೋತೀನಿ, ಇಲ್ಲ ತೊಗೊಳ್ಳಲ್ಲ ಅಂದ್ರಂತೆ. ಯಾಕಂದರೆ ಫಸ್ಟ್ ಅವ್ರಿಗೆ ಕೊಡಿ, ಆಮೇಲೆ ನನಗೆ ಕೊಡಿ ಅಂದ್ರಂತೆ. ಆಯಿತು ಅನ್ನುವಂಥ ಮಾತನ್ನು ಹೇಳಿ 1992 ಇಸ್ವಿಲಿ ನಡೆದಿರುವಂತಹ ಘಟನೆ ಇದು. ಆಯಿತು ಅಂಥೇಳಿ ಕರ್ನಾಟಕ ರತ್ನ ಪ್ರಶಸ್ತಿನ ಅನೌನ್ಸ್ ಮಾಡೋಕ್ಕೆಲ್ಲ ವೇದಿಕೆ ರೆಡಿ ಆಯಿತು ಕೊಡಲಿಕ್ಕೆ. ಅವತ್ತು ಕುವೆಂಪು ಅವ್ರಿಗೆ ತುಂಬ ಹುಷಾರಿಲ್ವಂತೆ. ಕುವೆಂಪು ಬರಲ್ಲ ಅನ್ನೋದು ಗೊತ್ತಾಯ್ತ ತಕ್ಷಣ ಅಣ್ಣವ್ರು ಏನು ಮಾಡಿದ್ರಂತೆ, ಎಲ್ಲರನ್ನೂ ಕರೆದುಕೊಂಡು ಹೋಗಿ ಕುವೆಂಪುರ ಮನೆಯಲ್ಲಿ ಫಸ್ಟ್ ಕುವೆಂಪುರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟು ಅಲ್ಲಿ ಹೇಳಿದಂತಹ ಒಂದು ಮಾತು, ಅಭಿಮಾನಿಗಳೇ ದೇವರು ಅನ್ನುವಂಥ ಮಾತನ್ನು ಹೇಳಿದ್ರಂತೆ. ತಮ್ಮ ಅಭಿಮಾನಿಗಳನ್ನೇ ದೇವರು ಅನ್ನುವಂತಹ ಕುಟುಂಬಕ್ಕೆ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಕೇಳಿದಂತಹ ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಗುರುವೀನ ನೆನಲಿಲ್ಲೋ ನೀನೆಂತ ಕಟುಕ, ನೀಚ ಬೈಗುಳವ ಬೈದೀತು ನಿನ್ನ ಬಾಯಿ, ಅದಕ್ಕಿಂತಲೂ ಶ್ರೇಷ್ಠವಾದಿತ್ತಲೋ ಆ 4 ಕಾಲಿನ ನಾಯಿ ಎಂಬ ಮಾತಿನಂತೆ ಗುರು ಹಾಗೂ ಪೋಷಕರ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಹೇಮಂತ್ ಸರ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಮಹೇಂದ್ರ ಸರ್, ಕೃಷ್ಣಮೂರ್ತಿ ಸರ್, ಧ್ರುವ ಸರ್ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಶಿವಕುಮಾರ್ ಎಂ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಎಲ್ಲ ಅಭ್ಯರ್ಥಿಗಳು ತಮ್ಮ ಪೋಷಕರೊಟ್ಟಿಗೆ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಶಿವಕುಮಾರ್ ಎಂ
ಆನಂದ್ ಕುಮಾರ್, ಮನೋಜ್ MS, ವಿಜಯಕುಮಾರ್, ರಾಘವ್ BH, ಗೋಪಾಲ್ ಹೊಸೂರ್, ಎಲ್ಲ ಅಭ್ಯರ್ಥಿಗಳು ಕಾರ್ಯಕ್ರಮ ಮುಗಿಯುವವರೆಗೂ ನಮ್ಮೊಟ್ಟಿಗಿರಬೇಕು. ಅಭ್ಯರ್ಥಿಗಳ ಜೊತೆಗೆ ಪೋಷಕರು ಕೂಡ. ರಾಘವೇಂದ್ರ, ಜಯಶ್ರೀ BH, ಗೋಪಾಲ್ ಹೊಸೂರ್, ಶಶಿಕುಮಾರ್, ಸಿಂಚನ KL, ಶಶಿಕುಮಾರ್, ಸಿಂಚನ KL, ವಿವೇಕ್, ತಸ್ಲಿಂ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ತಸ್ಲಿಂ, ಮಹಮ್ಮದ್, ಸುನಿಲ್, ಮನೋಜ್ ನಾಯಕ್, ಪ್ರಶಾಂತ್ V, ರಾಜಶ್ರೀ MB, ಸುಮನ್ ಶೆಟ್ಟಿ, ನಾಗಮಣಿ, ಆಶಾ HK, ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಆಶಾ HK, ಎಲ್ಲ ಅಭ್ಯರ್ಥಿಗಳು ಹಾಗೂ ಪೋಷಕರು ಕಾರ್ಯಕ್ರಮದ ಕೊನೆಯವರೆಗೂ ನಮ್ಮೊಟ್ಟಿಗೆ ಇರಬೇಕಾಗಿ ವಿನಂತಿ. ಒಂದು ಗ್ರೂಪ್ ಫೋಟೋಗಾಗಿ ದಯಮಾಡಿ ಎಲ್ಲ ಅಭ್ಯರ್ಥಿಗಳು ಹಾಗೂ ಪೋಷಕರು. ಎಲ್ಲ ಉಪನ್ಯಾಸಕರು ಸ್ಟೇಜಿನ ಮುಂಭಾಗಕ್ಕೆ ಆಸೀನರಾಗಬೇಕಾಗಿ ವಿನಂತಿ. ಸುಕೃತ್ ಸರ್ ಹಾಗೂ ಮಂಜುನಾಥ್ ಬ್ಯಾಡಗಿ ಸರ್ ಇವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಕಿರಣ್ ಸರ್ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಉಷಾ ಎನ್, ಎಸ್ ರೋಹಿತ್, ಚೇತನ್ AR,
ರೋಹಿತ್, ಚೇತನ್ AR, ವಿನಾಯಕ್ AB, ಸೆಂಟ್ರಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ KMF. ತಮ್ಮ ಪೋಷಕರೊಟ್ಟಿಗೆ ಬರಬೇಕಾಗಿ ವಿನಂತಿ. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯ ಟೀಮ್ ಮೆಂಬರ್ ವಿನಾಯಕ್ ಸರ್. ಭೀಮಪ್ಪ, ಮಡಿವಾಳಪ್ಪ ಪಾಟೀಲ್, ಮಡಿವಾಳಪ್ಪ ಪಾಟೀಲ್, ಪುನೀತ್, ಮಡಿವಾಳಪ್ಪ ಪಾಟೀಲ್, KMF ಡೈಲಿ ಸೂಪರ್ವೈಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪುನೀತ್ ಕುಮಾರ್ ಎನ್. ಶರಣ್ NC, ಪ್ರೀತಿ SV, ಮೊಹಮ್ಮದ್ ವೈಫ್, ಪ್ರಿಯಾಂಕಾ SJ, ಪ್ರಿಯಾಂಕಾ SJ, ಅನಿಲ್ ಕುಮಾರ್ ಚಿಯನ್, ಅನಿಲ್ ಕುಮಾರ್ ಚಿಯನ್. ದಯಮಾಡಿ ಆಗಮಿಸಿರುವಂತಹ ಅಭ್ಯರ್ಥಿಗಳು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅನಿಲ್ ಕುಮಾರ್ ಚಿಯನ್, ಹರಿಕೃಷ್ಣ V, ಹರಿಕೃಷ್ಣ V, ಭಾಗ್ಯ N, ಮೊಹಮ್ಮದ್ ವೈಫ್, ಭಾಗ್ಯ N, ಹೇಮಂತ್ ಕುಮಾರ್, ಹೇಮಂತ್ ಕುಮಾರ್ K, ಹೇಮಲತಾ N,
ಎನ್, ಪೂಜಾ KR, ಪೂಜಾ KR, ಸುಷ್ಮಿತಾ B, ಸುಷ್ಮಿತಾ B, ಮುರಳಿ S, ಮುರಳಿ S, ತಾರಾಮತಿ VS, ತಾರಾಮತಿ VS, ಅಭಿನಂದಿಸಿದಂತಹ ಎಲ್ಲ ಅಧ್ಯಾಪಕರಿಗೂ ಧನ್ಯವಾದಗಳು. ದಯಮಾಡಿ ಎಲ್ಲ ಅಧ್ಯಾಪಕರುಗಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿ. ಹಾಗೂ ಅದೇ ರೀತಿಯಾಗಿ ವಿನಾಯಕ್ ಸರ್ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಲಾಸ್ಟ್ ಟೈಮ್ ಈ ಫಂಕ್ಷನ್ ಮಾಡಿದಾಗ ನಾನು ಈ ಸೈಡಲ್ಲಿ ನಿಂತಿದ್ದೆ. ನಾವು ಅದೇ ಯೋಚನೆ ಮಾಡ್ತಿದ್ವಿ, ಬರೀ ಬೇರೆಯವ್ರದ್ದು ನೋಡೋದಾಯಿತು, ನಮ್ದು ಯಾವಾಗಪ್ಪ ಟರ್ನು ಅಂತೇಳಿ. ಸೊ ನಮ್ಗೆ ಅವಾಗ ಅದೇ ಅನ್ನಿಸ್ತಿತ್ತು, ಇಲ್ಲ ನಾವು ಏನಾದರೂ ಮಾಡಬೇಕಲ್ಲಪ್ಪ, ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಮಾಡೋ ಅಷ್ಟೊತ್ತಿಗಾದರೂ ಸೈಡಲ್ಲಿಂದ ಸ್ಟೇಜ್ ಮೇಲೆ ಬರೋಂಗೆ ಆಗೋಣ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಬಂದಿದ್ದೀನಿ. ನಾಟ್ ದಟ್ ಬಿಗ್, ಬಟ್ ಬರೋದಕ್ಕೊಂದು ಅವಕಾಶ ಇದೆ. ನಾನು ಎಲ್ಲ ಆಸ್ಪಿರೆಂಟ್ಸಿಗೆ ನಿಮಗೆಲ್ಲ ಅಕಾಡೆಮಿದು ಹೊರಗಡೆ ಹೆಂಗೆ ನಡೆಯುತ್ತೆ, ಏನಾಗುತ್ತೆ, ಬ್ಯಾಚ್ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಇದೆಲ್ಲ ನಿಮ್ಮ ಗಮನಕ್ಕೆ ಬರ್ತಿರುತ್ತೆ. ಬಟ್ ನಾನು ಅಕಾಡೆಮಿ ಒಳಗಿದ್ದು ನೋಡಿದ್ದೀನಿ. ಯಾವುದೇ ಒಂದು ವಿಚಾರ ಯಾವ ಥರ ಚರ್ಚೆ ಆಗುತ್ತೆ, ಅದ್ರ ಹಿಂದೆ ಏನೇನು ವಿಷಯಗಳಿರುತ್ತೆ ಅನ್ನೋದನ್ನು. ಸೊ ನಿಮಗೆ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಈಗ ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂದರೆ ಅದಕ್ಕೆ ಒಂದಿಷ್ಟು ಅವರ್ಸ್ ಅಂತ ಫಿಕ್ಸ್ ಇರುತ್ತೆ. ಸೊ ಎಷ್ಟೋ 400 ಅವರ್ಸೋ 450 ಅವರ್ಸೋ ಎಷ್ಟೋ ಇರುತ್ತೆ. ನಾನು ಮೆಂಟರ್ ಆಗಿದ್ದ ಬ್ಯಾಚ್ಗೆ ಅದು ಸ್ವಲ್ಪ ಒಂದು ಎಕ್ಸೀಡ್ ಆಗಿತ್ತು. ಅದೇನೋ ಮೀಟಿಂಗು ಕರೆದ್ರು, ನಾವೇನು ಅಂದ್ಕೊಂಡ್ವಿ ಮೋಸ್ಟ್ಲಿ ಏನೋ ಕಾಸ್ಟ್ ಕ್ಯಾಲ್ಕುಲೇಷನ್ ಇರುತ್ತೆ, ಓವರ್ ಶೂಟ್ ಆಗಿರೋದಕ್ಕೆ ಏನಾರು ಕೇಳ್ತಾರೆ, ಆ ಥರ ಈ ಥರ ಅಂತ ನಾನು ಆ ಆ್ಯಂಗಲಲ್ಲಿ ಪ್ರಿಪೇರ್ಡ್ ಆಗಿದ್ದೆ. ಸೊ ಮೀಟಿಂಗ್ ಸ್ಟಾರ್ಟ್ ಆಯಿತು. ರೂಪಾಲಿ ಮೇಡಮ್ ಹೇಳಿದರು, ಓಕೆ ನಮಗೆ ನಂಬರ್ ಆಫ್ ಅವರ್ಸ್ ಈಸ್ ಇಮ್ಮೆಟೀರಿಯಲ್, ವಾಟ್ ಎಕ್ಸ್ಟ್ರಾ ಸ್ಟೂಡೆಂಟ್ಸ್ ಹ್ಯಾವ್ ಗಾಟ್ ಔಟ್ ಆಫ್ ದಿಸ್ ಎಕ್ಸ್ಟ್ರಾ ಅವರ್ಸ್ ಅಂತ ಅವ್ರದ್ದು ಫಸ್ಟ್ ಕ್ವಶನ್ನು. ಸೊ ನೀವು ಏನಾದರೂ ಎಕ್ಸ್ಟ್ರಾ ಕೊಡ್ತಿದ್ದೀರಾ, ಎಕ್ಸ್ಟ್ರಾ ಅವ್ರಿಗೆ ಸಿಗ್ತಿದೆ ಅಂದರೆ ವಿ ಆರ್ ಫೈನ್, ಗೋ ಹೆಡ್ ವಿತ್ ಇಟ್ ಅಂತ ಹೇಳಿದರು. ಆಯಿತು, ಇವ್ರದ್ದೇನೋ ರೂಪಾಲಿ ಮೇಡಮ್ದು ಹೆಂಗೋ ಮ್ಯಾನೇಜ್ ಮಾಡಿದ್ವಿ. ನೆಕ್ಸ್ಟು ಯುವರಾಜ್ ಕುಮಾರ್ ಸರ್ ಅವರು ಇದ್ದರು ಮೀಟಿಂಗಲ್ಲಿ. ಅವರು ನನಗೆ ಎಕ್ಸ್ಟ್ರಾ ಅವರ್ಸು ಅದೆಲ್ಲ ಇಮ್ಮೆಟೀರಿಯಲ್ಲು, ಬಟ್ ಮೈ ಇಶ್ಯೂ ಈಸ್ ಸಮ್ಮನ್ ಫ್ರಮ್ ನಾರ್ತ್ ಕರ್ನಾಟಕ, ಅವರು ಎಕ್ಸಾಕ್ಟ್ ಒಂದು ಕ್ಯಾಲ್ಕುಲೇಷನ್ನು, ಒಂದು ಬಜೆಟಲ್ಲಿ ಬೆಂಗಳೂರಲ್ಲಿ ಬಂದು ಸ್ಟೇ ಮಾಡ್ತಿರ್ತಾರೆ. ನೀವು ಅವರಿಗೆ 10 ಡೇಸು 15 ಡೇಸ್ ಎಕ್ಸ್ಟೆಂಡ್ ಮಾಡೋದ್ರಿಂದ ಅವ್ರದ್ದು ಕಾಸ್ಟ್ ಎಸ್ಕಲೇಟ್ ಆಗುತ್ತೆ. ಸೊ ನೀವು ಪ್ಲೀಸ್ ಮೇಕ್ ಶೋರ್ ದಟ್ ಬ್ಯಾಚ್ ಸ್ಟಾರ್ಟ್ ಆದ ದಿನನೇ ಯು ಕಮ್ ವಿತ್ ದ ಎಂಡ್ ಡೇಟ್, ಸೊ ದಟ್ ಅವ್ರದ್ದು ಪ್ಲ್ಯಾನ್ಸು ಇದು ಎಕ್ಸ್ಟೆಂಡ್ ಆಗೋದಿಲ್ಲ, ಅವ್ರಿಗೆ ಎಕ್ಸ್ಪೆಂಡಿಚರು ಬರ್ಡನ್ ಆಗೋದಿಲ್ಲ ಅಂತ. ನನಗೆ ಅದೇ ಅನ್ನಿಸ್ತು, ಏನಪ್ಪ ಇದು, ನಾನು ಇವರು ಕಾಸ್ಟು ಅದು ಇದು ಮಾತಾಡ್ತಾರಂದರೆ ಒಬ್ಬೊಬ್ರದ್ದು ಒಂದೊಂದು ಪರ್ಸ್ಪೆಕ್ಟಿವ್ ಇದೆ, ಏನಿದು ಅಂತ. ನಿಜ ನನಗೆ ತುಂಬ ಆಶ್ಚರ್ಯ ಆಯಿತು. ಅಂದರೆ ದಟ್ ಈಸ್ ಹೌ ದೇ ಲುಕ್ ಎಟ್ ದ ಬ್ಯಾಚಸ್ ಆರ್ ದೇ ಲುಕ್ ಎಟ್ ದ ಅಕಾಡೆಮಿ. ನಾನು ಅಕಾಡೆಮಿ ಒಳಗಿರೋದ್ರಿಂದ ಇದೆಲ್ಲ ನನಗೆ ಗೊತ್ತಿದೆ, ಅದಕ್ಕೆ ಹೇಳ್ತೀನಿ. ಸೊ ದಟ್ ಈಸ್ ಹೌ ಲೈಕ್ ನನಗೆ ಅಕಾಡೆಮಿ ಯಾಕೆ ಇಷ್ಟು ಸಕ್ಸಸ್ಫುಲ್ಲಾಗಿ ರನ್ ಆಗ್ತಿದೆ ಅಂದರೆ ಈ ಥರ ಎಲ್ಲ ಮೈನ್ಯೂಟ್ ಡೀಟೇಲ್ಸು. ಮತ್ತು ನಾನು ನಿನ್ನೆ ಒಂದು ಅಬ್ಸರ್ವ್ ಮಾಡಿದೆ,
ಇಲ್ಲಿರೋರು ನಮಗೆಲ್ಲರಿಗೂ ಲಿಂಕ್ ಕಳಿಸಿದ್ದಾರೆ, ಮಾತಾಡಿದ್ದಾರೆ, ಫೋನಲ್ಲಿ ಕರೆದಿದ್ದಾರೆ, ಫಾಲೋ ಅಪ್ ಮಾಡಿದ್ದಾರೆ. ದಟ್ ಈಸ್ ಫೈನ್, ಎಲ್ಲರಿಗೂ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಜೊತೆಗೆ ಅಕಾಡೆಮಿಲಿ ಕೆಲಸ ಮಾಡ್ತಿದ್ದಿದ್ದು ಒಬ್ಬ ಹುಡುಗ ಶಿವರಾಜ್ ಅಂತೇಳಿ, ಅನ್ಎಕ್ಸ್ಪೆಕ್ಟೆಡ್ಲಿ ಹಿ ಪಾಸ್ಡ್ ಅವೇ. ನಮಗೆ ಮರ್ತೋಗ್ಬಿಟ್ಟಿತ್ತು, ಬಟ್ ಅಕಾಡೆಮಿದವರು ದೇ ರಿಮೆಂಬರ್ಡ್ ಹಿಮ್. ಅವ್ರಿಗೂ ಒಂದು ಟ್ರಿಬ್ಯೂಟ್ ವಿಡಿಯೋ ಮಾಡಿದ್ದಾರೆ, ಅವ್ರ ಪೇರೆಂಟ್ಸ್ ಜೊತೆ ಮಾತಾಡಿದ್ದಾರೆ, ಅವ್ರನ್ನೂ ಪಾರ್ಟ್ ಆಫ್ ದಿ ಈವೆಂಟ್ ಆಗಿ ಅಂತ ಕರೆದಿದ್ದಾರೆ. ಸೊ ಈ ಥರ ಒಂದು ಸೂಕ್ಷ್ಮ ಸಂವೇದನೆ ಈ ಅಕಾಡೆಮಿಲಿ ನಡೀತಿರುತ್ತೆ. ಅದಕ್ಕೋಸ್ಕರನೇ ಇದು ಇಷ್ಟು ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಇದೆ. ಸೊ ಐ ಥ್ಯಾಂಕ್ ಆಲ್ ದ ಅಕಾಡೆಮಿ ಟೀಮ್ ಮೆಂಬರ್ಸ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಫಾರ್ ಪ್ರೊವೈಡಿಂಗ್ ಮಿ ದಿಸ್ ಅಪರ್ಚುನಿಟಿ. ಮತ್ತು ಇನ್ನೊಂದು, ನಾನು ಎಲ್ಲರಿಗೂ ಆಸ್ಪಿರೆಂಟ್ಸಿಗೆ ಒಂದು ಸಣ್ಣ ಟಿಪ್ ಏನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಣ್ಣದೋ ದೊಡ್ಡದೋ ಯು ಗೆಟ್ ಇನ್ ಟು ಸಮ್ ಜಾಬ್, ಬಿಕಾಸ್ ಅದು ನಿಮಗೆ ಒಂದು ಸೈಕಾಲಜಿಕಲ್ ಅಡ್ವಾಂಟೇಜ್ ಇರುತ್ತೆ. ವೆನ್ ಯು ಆರ್ ಎಟ್ ದ ಎಕ್ಸಾಮ್ ಹಾಲ್ ನಿಮಗೆ ಅದು ಅಡ್ವಾಂಟೇಜ್ ಇರುತ್ತೆ. ಈಗ ನಾನು KMF ಎಕ್ಸಾಮ್ ಬರೆಯುವಾಗ ನಾನು ಅಕಾಡೆಮಿಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ನನಗೆ ಒಂದು ಸೈಕಾಲಜಿಕಲ್ ಅಡ್ವಾಂಟೇಜ್ ಇತ್ತು. ನಾನು ನಥಿಂಗ್ ಟು ಲೂಸ್, ಏನಾಗುತ್ತೆ ಭಾಳ ಅಂದರೆ ಎಕ್ಸಾಮ್ ಬರೆಯೋಣ, ನಾಳೆ ಆಫೀಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅದೇ ಥರ ಸೇಮ್ ಇವಾಗ ನಾನು ಈ ಸರಿ KAS ಪ್ರಿಲಿಮ್ಸ್ ಬರೆಯುವಾಗ್ಲೂ ನಾನು KMFಲ್ಲಿದ್ದೆ. ತುಂಬ ಜನ KAS ಬರ್ದಿರೋರಿಗೆ ಗೊತ್ತಿರುತ್ತೆ, ದಿಸ್ ಟೈಮ್ ಪ್ರಿಲಿಮ್ಸ್ ವಾಸ್ ನಾಟ್ ದಟ್ ಅನ್ಎಕ್ಸ್ಪೆಕ್ಟೆಡ್ ಲೈನ್ಸ್ ಇರಲಿಲ್ಲ. ಸೊ ಅವಾಗ ನನಗೇನು ಅನ್ನಿಸ್ತು, ಏನಪ್ಪ ಭಾಳ ಅಂದರೆ ಏನಾಗುತ್ತೆ, ಪ್ರಿಲಿಮ್ಸ್ ಆಗಲ್ಲ, ಎದ್ದು ಸೋಮವಾರ ಆಫೀಸ್ಗೆ ಹೋಗ್ಬಿಡೋಣ ಅಂತೇಳಿ. ಸೊ ನಿಮಗೆ ಅದೊಂದು ಸೈಕಲಾಜಿಕಲ್ ಅಡ್ವಾಂಟೇಜ್ ಇರುತ್ತೆ, ಒಂದು ಫಿಯರ್ಲೆಸ್ನೆಸ್ಸು ನಿಮ್ಮಲ್ಲಿ ಬರುತ್ತೆ ಯಾವುದಾದ್ರೂ ಒಂದು ಜಾಬಲ್ಲಿದ್ದರೆ. ಸೊ ಆವಾಗಲೇ ಮಹೇಂದ್ರ ಸರ್ ಹೇಳಿದರು, ನಾನು ಹಿಂಗೆ ಇದ್ದೆ, ಆದರೆ IAS ಆಗಬೇಕು, KAS ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಓಕೆ, ಯು ಪರ್ಸ್ಯೂ ದಟ್ ಫಾರ್ ಸಮ್ ಇಯರ್ಸ್. ವೆನ್ ಲೈಕ್ ಥಿಂಗ್ಸ್ ಆರ್ ನಾಟ್ ಗೋಯಿಂಗ್ ಯುವರ್ ವೇ, ಯು ಗೆಟ್ ವಾಟ್ ಈಸ್ ದೇರ್ ಇನ್ ಫ್ರಂಟ್ ಆಫ್ ಯು, ಅದನ್ನು ತಗೊಳ್ರಿ, ಅದರಲ್ಲಿ ಮುಂದೆ ಹೋಗ್ರಿ, ನೆಕ್ಸ್ಟ್ ಅಲ್ಲಿಂದ ನೀವು ನಿಮ್ಮ ಡ್ರೀಮ್ನ ಪರ್ಸ್ಯೂ ಮಾಡಿರಿ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಐ ಥ್ಯಾಂಕ್ ಆಲ್ ದ ಅಕಾಡೆಮಿ ಟೀಮ್ ಮೆಂಬರ್ಸ್ ಆ್ಯಂಡ್ ಆಲ್ ದ ಫ್ಯಾಕಲ್ಟಿ ಮೆಂಬರ್ಸ್ ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲ ಪೋಷಕರಿಗೂ. ಯಾವುದು ಜಾಬ್ ಚಿಕ್ಕದಲ್ಲ, ಯಾವುದು ಜಾಬ್ ದೊಡ್ಡದಲ್ಲ. ಬಿಕಾಸ್ ಇವಾಗ ಒಂದು ಸಣ್ಣ ಎಕ್ಸಾಮ್ನು ಕ್ರ್ಯಾಕ್ ಮಾಡೋದು ಎಷ್ಟು ಡಿಫಿಕಲ್ಟ್ ಇದೆ ಅಂತೇಳಿ ಇಲ್ಲಿ ಒಳಗಿದ್ದು ಪ್ರಿಪೇರ್ ಆಗೋರಿಗೆ ಗೊತ್ತಿದೆ. ಸೊ ಬಿ ಪ್ರೌಡ್ ಆಫ್ ವಾಟ್ ಯು ಆರ್. ಅದನ್ನು ನಾನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಅಕಾಡೆಮಿಗೆ ಇನ್ನೂ ಹೆಚ್ಚಿನ ಫಂಕ್ಷನ್ಸ್ ಮಾಡಲಿ, ಇದೇ ಥರ ತುಂಬ ಜನರ ಲೈಫಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದ. ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ನನ್ನ ಚೇತನ ಆಗು ನೀ ಅನಿಕೇತನ ಎಂಬ ಕುವೆಂಪು ಅವರ ವಾಣಿಯಂತೆ ಸಾಧನೆಯ ಹಾದಿಯಲ್ಲಿ ಸದಾ ಸಾಗುತ್ತಿರು ಎಂಬ ಮಾತನ್ನು ಹೇಳಿಕೊಟ್ಟಿರತಕ್ಕಂಥ ವಿನಾಯಕ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಕುರಿತು ನವೀನ್ ಸರ್ ಅವರು ಒಂದೆರಡು ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಒಂದು ನಾಣ್ಣುಡಿ ಇದೆ, ದೀಪ ತಾನು ಉರಿಯುವ ಮುನ್ನ ಮತ್ತೊಂದು ದೀಪವನ್ನು ಬೆಳಗಿಸಲಾರದು ಅಂತೇಳಿ. ಡಾಕ್ಟರ್ ರಾಜ್ಕುಮಾರ್ ಅಂತಂದರೆ ಒಂದು ಶಕ್ತಿ. ಡಾಕ್ಟರ್ ರಾಜ್ಕುಮಾರ್ ಅಂತ ಕೇಳಿದ್ರೆ ನಮ್ಮ ಕನ್ನಡ ನಾಡಿನಲ್ಲಿ ಕಂಡಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಮಾನವ ಸಂಪನ್ಮೂಲ ಅಂತಕ್ಕಂಥ ಹೇಳ್ತಕ್ಕಂಥದಕ್ಕೆ ಭಾಳ ದೊಡ್ಡ ಮಟ್ಟಕ್ಕೆ ಇಷ್ಟವಾಗುತ್ತೆ. ಹಾಗಾಗಿನೇ ಡಾಕ್ಟರ್ ರಾಜ್ಕುಮಾರ್ ಸಂಸ್ಥೆಯಲ್ಲಿ ನಾವು ಸಹ ಭಾಗಿದಾರರಾಗಿದ್ದೇವೆ. ನಾವು ನಮಗೆ ತಿಳಿದಿರ್ತಕ್ಕಂಥ ಒಂದಷ್ಟು ವಿಷಯವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ತಕ್ಕಂಥದ್ರ ಮೂಲಕ ಅವರು ಉತ್ತಮವಾಗಿರ್ತಕ್ಕಂಥ ಸಮಾಜವನ್ನು ಕಟ್ತಕ್ಕಂಥದ್ರಲ್ಲಿ ಪಾತ್ರರಾಗಿದ್ದಾರೆ ಅಂತಕ್ಕಂಥ ಕೇಳೋಕ್ಕೆ ಇಷ್ಟಪಡ್ತೇನೆ. ಅಕಾಡೆಮಿ ಸ್ಟಾರ್ಟ್ ಆದಾಗ ನಾನು ಫಸ್ಟ್ ಫ್ಯಾಕಲ್ಟಿ 8 ವರ್ಷಕ್ಕೆ ಬಂದಾಗ ಗಂಧರ್ವ ಇದ್ದರು, ನೆಕ್ಸ್ಟು ನಮ್ಮ ಎಲ್ಲರೂ ಇದ್ದರು. ಹಾಗಾಗಿ ನೆಕ್ಸ್ಟ್ ಸಂಸ್ಥೆ ಅಲ್ಲಿಂದ ಬಂದು ಇಲ್ಲಿ ತನಕ ಬೆಳ್ಕೊಂಡು ಬಂದಿರಿ ಅಂತ ಬಂದಾಗ ಇನ್ನೊಂದು 2 ವರ್ಷಕ್ಕೆ 10ನೇ ವರ್ಷದ ಸಮಾರಂಭವನ್ನು ಆರಂಭಿಸ್ತೇವೆ. ವಿಜಯನಗರದಲ್ಲಿ ಒಂದು 80 ಸಂಸ್ಥೆ ಇದೆ, ನಮ್ಮದೇ ನಂಬರ್ 1. ಕರ್ನಾಟಕದಲ್ಲಿ 1000 ಸಂಸ್ಥೆ ಇದೆ, ಅದರಲ್ಲಿ ನಮ್ಮದೇ ನಂಬರ್ 1. ಯಾಕೆಂತ ಕೇಳಿದ್ರೆ ಇಂಪ್ಯಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತೇಳಿ ನಾನು ಯಾವಾಗಲೂ ಬಂದಾಗ ಹೇಳ್ತಾ ಇರ್ತೀನಿ. ನಾನು DC ಆಫೀಸ್ಗೆ ಒಂದು ಮೀಟಿಂಗ್ ಹೋದಾಗ್ಲೂ ಸಹ ವಿಜಯನಗರದಿಂದ ಬಂದರೆ ನಮ್ಮ ಸಂಸ್ಥೆಗೆ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಒಂದು ವಿಶ್ವಾಸ. ಎಲ್ಲರೂ ಒಂದು ಸಲ ಮಾತಾಡ್ಸಿದ್ರೆ ನಮ್ಮ ಮನೆಗೆ ಬಂದಷ್ಟೊಂದು ಫೀಲಿಂಗು. ಹಾಗಾಗಿನೇ ನಮ್ಮ ಎಲ್ಲ ಫ್ಯಾಕಲ್ಟಿ, ನಮ್ಮ ಪ್ರತಿಯೊಬ್ಬ ಹುಟ್ಟುಹಬ್ಬಕ್ಕೂ ಸಹ ಎಲ್ಲರೂ ವಿಶ್ ಮಾಡ್ತಾರೆ, ನಮ್ಮನ್ನು ನೆನೆಸ್ಕೊಂತಾರೆ. ನೆಕ್ಸ್ಟ್ ಅಂದ್ರೆ ಅರ್ಥ ಸಂಸ್ಥೆನಲ್ಲಿ ನೆಕ್ಸ್ಟ್ ನಾವು ಕಲಿಸ್ತಕ್ಕಂಥದಕ್ಕೆ ಗುರುವಿನ ಸ್ಥಾನಕ್ಕೆ ಕೊಡ್ತಕ್ಕಂಥ ಅತ್ಯಂತ ದೊಡ್ಡ ಮೌಲ್ಯವನ್ನು ಅನ್ನದಾತ ಸುಖೀಭವ ಅಂತೇನು ಕರೀತಾರೆ. ಸಂಸ್ಥೆ ಇನ್ನೂ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಸ್ಥಾನಕ್ಕೆ ಬೆಳೀಲಿ, ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು, ಉತ್ತಮ ಸಮಾಜವನ್ನು ಕಟ್ತಕ್ಕಂಥ ಅಧಿಕಾರಿಗಳನ್ನು ಅದು ಹುಟ್ಟು ಹಾಕ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಮ್ಮಲ್ಲಿ ಒಂದು 2 ಇನ್ಸ್ಟೆಂಟ್ ಹೇಳಿ ಮುಗಿಸ್ಬಿಡ್ತೇನೆ. ನಮ್ಮಲ್ಲಿ UPSC ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಬಂದಾಗ ತಮಗೆಲ್ಲ ಗೊತ್ತಿದೆ, ನಮ್ಮ ಸೌತ್ ಇಂಡಿಯನ್ಸು ತುಂಬ ಬುದ್ಧಿವಂತರು.
ಕಂಪೇರ್ ಟು ನಾರ್ತ್, ಬಿಹಾರ್ ಕಂಪೇರ್ ಮಾಡ್ಕೊಂಡೆ ಬೇರೆ ಬಿಹಾರದಲ್ಲಿ ಲಿಟ್ರೇಸಿ ರೇಟು ಎಲ್ಲದಕ್ಕಿಂತ ತುಂಬ ಕಡಿಮೆ. ಆದರೆ 80ರಿಂದ 100 ಜನ UPSC ಅಧಿಕಾರಿಗಳು ಆಯ್ಕೆ ಆಗ್ತಾರೆ. ನಮ್ಮಲ್ಲಿ ಆಗಲ್ಲ. ಯಾಕಾಗಲ್ಲ ಅಂತ ಬಂದಾಗ 2 ಥರ ಕಾರಣ. ನಂದು ಸಾಮಾನ್ಯವಾಗಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೇಳ್ತಾ ಇರ್ತೀನಿ, ಸರ್ ಅಪ್ಲಿಕೇಶನ್ ಸೆಲೆಕ್ಟ್ ಔಟ್ ಬಿಹಾರಕ್ಕೆ ಹಾಕ್ಬಿಟ್ರೆ ಏನು ಸೆಲೆಕ್ಟ್ ಆಗಿದ ತಕ್ಷಣ ಕರ್ಕೊಂಡೋಗಿ ನೆಕ್ಸ್ಟು ಅಧಿಕಾರಿಗಳನ್ನಾಗ ಮಾಡಿಬಿಡ್ತಾರೆ ಅಂತೇಳಿ. ನಮ್ಮಲ್ಲಿ ಬುದ್ಧಿವಂತಿಕೆ ಇದ್ರೂ ಸಹ ಬಳಸ್ಕೊಳ್ತಕ್ಕಂಥ ಅವಕಾಶ ತುಂಬ ಕಡಿಮೆ. ಕರೆಕ್ಟ್, ನಾನು ಹೇಳ್ತಾ ಇರ್ತೀನಿ, ಭಾಳಷ್ಟು ಜನ ವಿದ್ಯಾರ್ಥಿಗಳು ಕಾನ್ಸ್ಟೇಬಲನ್ನು ಸೆಲೆಕ್ಷನ್ ಆಗಿಲ್ದಲೇ ಇರ್ತಕ್ಕಂಥವ್ರು IAS ಆಫೀಸರ್ ಆಗಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅವರು ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನು ಯಾವತ್ತೂ ಬಿಡಲ್ಲ. ಹಾಗಾಗೇ ನಾವು ಈ ವರ್ಷ ಆಗಲಿಲ್ಲ, 6 ತಿಂಗಳು ನಾನು ಓದ್ಬಿಟ್ರೆ ಆಗಬೇಕು ಅಂತಕ್ಕಂಥ ದೊಡ್ಡ ಸುಳ್ಳು. ಹಾಗಾಗೇ ನಮ್ಮ ಪ್ರಯತ್ನ ನಿರಂತರವಾಗಿರಬೇಕು. ಮತ್ತು ನಾನು ಭಾಳ ಸಲ ನಮ್ಮ ವಿನಾಯಕ್ ಕೇಳ್ತಾಯಿದ್ರು, ನಾನಂತೂ ಭಾಳ ಖುಷಿಪಟ್ಟು ಹೇಳ್ತೇನೆ. ನೆಕ್ಸ್ಟ್ ನಮಗೆ ಹೆಚ್ಚು ಅವಕಾಶವನ್ನು ಕೊಟ್ಟು, ಸರ್ ನಿಮಗೆ ಹೆಂಗೆ ಬೇಕೋ ಡಿಸೈನ್ ನೀವೇ ಮಾಡಿ, ಬಟ್ ನಮ್ಮ ಹುಡುಗರು ಮಾತ್ರ ಔಟ್ಪುಟ್ ಚೆನ್ನಾಗಿರ್ಬೇಕಷ್ಟೇ. ಡಿಸೈನಿಂಗ್ ವಿಲ್ ಬಿ ಡನ್ ಬೈ ಯು ಓನ್ಲಿ, ಬಟ್ ಅಲ್ಟಿಮೇಟ್ ಎಫೆಕ್ಟ್ ವಿಲ್ ಬಿ ಡನ್ ಬೈ ಅವರ್ ಸೆಲ್ಫ್. ನಮ್ಮ ಅಕಾಡೆಮಿಗೆ ಅಂತೇಳಿ ಅತಿ ಹೆಚ್ಚು ಯಶಸ್ಸನ್ನು ಫ್ಯಾಕಲ್ಟೀಸ್ಗೆ ಕೊಟ್ಟು, ಅತಿ ಹೆಚ್ಚು ಯಶಸ್ಸನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟು, ಅವ್ರು ಯಾವಾಗಲೂ ಬಿಹೈಂಡ್ ದ ಸ್ಕ್ರೀನ್, ನೆಕ್ಸ್ಟ್ ಯಾವಾಗಲೂ ಹಿಂದೆ ನಿಂತ್ಕೊಂಡು ಸಮಾಜದ ಉನ್ನತಿಗೆ ಶ್ರಮ ಪಡ್ತಾರೆ. ಹಾಗಾಗಿ ಮತ್ತೊಮ್ಮೆ ರಾಜ್ಕುಮಾರ್ ಅಕಾಡೆಮಿಯ ಎಲ್ಲ ಸಂಸ್ಥೆಯವ್ರಿಗೆ, ಯುವರಾಜ್ ಸರ್ಗೆ, ರೂಪಾಲಿ ಮೇಡಮ್ಗೆ, ಗುರುಪ್ರಸಾದ್ ಸರ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ, ಸಂಸ್ಥೆ ಇನ್ನೂ ಹೆಚ್ಚಿಗೆ ಬೆಳೀಲಿ, ಇನ್ನೂ ಹೆಚ್ಚು ಶಕ್ತಿಶಾಲಿ ಆಗಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಜೀವನದಲ್ಲಿ ಹಂತ ಹಂತವಾಗಿ ಬಂದ ಯಶಸ್ಸು ಶಕ್ತಿಯಾಗಿ ರೂಪವಾದರೆ ತಕ್ಷಣಕ್ಕೆ ಬಂದ ಯಶಸ್ಸು ಅಹಂಕಾರವಾಗಿ ಬೆಳೆಯುತ್ತದೆ ಎಂಬ ಮಾತಿನಂತೆ ಶಿಕ್ಷಣ ಜೀವನದ ಮಹತ್ವವನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ನವೀನ್ ಸರ್ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನ ಅಭಿನಂದಿಸಿರ್ತಕ್ಕಂಥ ಪರಮೇಶ್ ಸರ್ ಅವರಿಗೆ ಕೂಡ ಈಗ ಕಿರು ಕಾಣಿಕೆ. ಎಲ್ಲ ಅಭ್ಯರ್ಥಿಗಳು ನಮ್ಮೊಟ್ಟಿಗೆ ಇರಬೇಕು. ನಾಗಲಿಂಗ ಹೂಗಾರ್, ಚಿದಾನಂದ್ ಕೊಪ್ಪರ್, ಪ್ರಿಯಾಂಕಾ SJ, ಅನಿಲ್ ಕುಮಾರ್ GN, ಹರಿಕೃಷ್ಣ P, ಭಾಗ್ಯ N, ಹೇಮಂತ್ ಕುಮಾರ್, ಚಿದಾನಂದ್ ಕೊಪ್ಪರ್, ತಾರಾಮತಿ VS, ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಚಂದನ್ ಸರ್ ACP ಸಬ್ ಡಿವಿಷನ್ ವಿಜಯನಗರ, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರದ ಚಪ್ಪಾಳೆಯ ಮೂಲಕ ACP ಚಂದನ್ ಸರ್ ಅವರನ್ನು ಕಾರ್ಯಕ್ರಮಕ್ಕೆ ಆಗಮಿಸೋಣ. ದಿವ್ಯಾ S, ಶ್ವೇತಶ್ರೀ, ಭರತ್, ಮಡಿವಾಳಪ್ಪ ಪಾಟೀಲ್, N ಪೂರ್ಣಿಮಾ, ದಿವ್ಯಾ S, ಯಶಸ್, ಅಮರ್, ದಿವ್ಯಾ ಹಾಗೂ ವಿಕ್ರಮ್, ಅಜಿತ್ ಕುಳಗೇರಿ, ಅಜಿತ್
ಕುಳಗೇರಿ, ಮಂಜುನಾಥ್ ಎಸ್ ಬಿ, ಮಂಜುನಾಥ್ ಎಸ್ ಬಿ, ಶ್ರೀನಾಥ್, ವಿಜಯಕುಮಾರ್, ಎನ್ ಪೂರ್ಣಿಮಾ, ಧ್ಯಾಮವ್ವ, ಮರಿಗೌಡ ಹಾಗೂ ಮಹೇಶ್ ಆರ್ ಆರ್. ಇದೀಗ PSI ಹುದ್ದೆಗೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಭಿನಂದನಾ ಸಮಾರಂಭ. ಈ ಒಂದು ಸಮಾರಂಭವನ್ನು ನಡೆಸಿಕೊಡಲು ಚಂದನ್ ಸರ್ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೂ ನಂಜನಗೌಡ ಸರ್, ಶ್ರೀನಿವಾಸ್ ಸರ್, ವೆಂಕಟೇಶಪ್ಪ ಸರ್, ಕಿರಣ್, ಈಶ್ವರ್ ಎಲ್, ಗಣೇಶ್ ಪಿ, ಪ್ರಜ್ವಲ್, ಜಯಂತ್, ಕಿರಣ್ ಎಸ್, ಆಕಾಶ್ ಎಂ, ಸತೀಶ್ ವಿ, ವಿಶ್ವನಾಥ್ ಎಸ್, ಚಂದನ್ ಗೌಡ, ಚೇತನ್ ಇವರು PSI ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಡಾಕ್ಟರ್ ರಾಜ್ಕುಮಾರ್ IAS KS ಅಕಾಡೆಮಿಯ ವಿದ್ಯಾರ್ಥಿ, UPSC 2020ನೇ ಬ್ಯಾಚಿನ ವಿದ್ಯಾರ್ಥಿ. ಚೇತನ್, ಚಂದನ್ ಗೌಡ, ಯುವರಾಜ್ ರಾಥೋಡ್, ಪ್ರಶಾಂತ್ KB, ಆಕಾಶ್, ಚೇತನ್ ಕುಮಾರ್ KM, ಚಂದನ್ SP, ಸುಬ್ರಹ್ಮಣ್ಯ CM. Discover your new Mazda right now at Roger Beasley Mazda Central. ಪವನ್ ಕುಮಾರ್ J, ವಿಶ್ವನಾಥ್ S, ಅವಿನಾಶ್, ಕೃಷ್ಣಕಾಂತ್, ವಿನಾಯಕ್, ಸತೀಶ್ ವಿ, ವಿನಾಯಕ್, ಮಂಜುನಾಥ್ ತೇಲಿ,
ಮಂಜುನಾಥ್ ಎನ್, ಮಂಜುನಾಥ್ ಎನ್, ಅಲ್ಲಾ ಬಕ್ಷಿ ಗೊಂಡಿ, ಅಲ್ಲಾ ಬಕ್ಷಿ, ನಿಶ್ಚಿತ ಕೆ, ನಿಶ್ಚಿತ ಕೆ, ಲಕ್ಷ್ಮೀ ಪಿ ಆರ್, ಲಕ್ಷ್ಮೀ ಪಿ ಆರ್, ಸಚಿನ್ ಜೆ, ಸಚಿನ್ ಜೆ, ಕಾಶಿನಾಥ್, ಕಾಶಿನಾಥ್, ಸುಸ್ಮಿತಾ, ಸುಸ್ಮಿತಾ, ಸುಧಾ ಎಂ ಎಚ್, ಸುಧಾ ಎಂ ಎಚ್, ಸುಮತ್ ಕೆ, ಶಮಂತ್ ಕೆ, ಸಚಿನ್ ಪಾಟೀಲ್, ಸಚಿನ್ ಪಾಟೀಲ್, ಗಿರೀಶ್ ಎಂ, ಗಿರೀಶ್ ಎಂ, ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಚಂದನ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವಂತಹ ಅನೇಕ ಹಿರಿಯರು ಸಾಧಕರು ಇಲ್ಲಿದ್ದಾರೆ. ಅವ್ರ ಮುಂದೆ ನಾನು ತುಂಬ ಚಿಕ್ಕವನು ಮಾತಾಡಲಿಕ್ಕೆ. ಆದರೂ ನನ್ನ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯ ಸಂಬಂಧ ತುಂಬ ವರ್ಷಗಳಿಂದ ಅವಿನಾಭಾವವಾಗಿ ಮತ್ತು ಒಂದು ಫ್ಯಾಮಿಲಿ ರೀತಿಯಲ್ಲಿ ನಡೀತಾ ಬಂದಿದೆ. ಅವ್ರು ಕರೆದಾಗ ಯಾವತ್ತೂ ನಾನು ಇಲ್ಲ ಅನ್ನೋದಿಲ್ಲ, ಎಷ್ಟೇ ಏನೇ ಇದ್ದರೂ ನಾನು ಓಡಿ ಬಂದುಬಿಡ್ತೀನಿ, ಅಷ್ಟು ಆತ್ಮೀಯತೆ ಇದೆ. ಆದ್ದರಿಂದ ಈ ದಿನ ಏನು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯಿಂದ ಹೊರಬಂದಂಥ ಸಾಧಕರು ಏನಿದ್ದಾರೆ ಅವರಿಗೆ ಒಂದು ಸಣ್ಣ ಸನ್ಮಾನ ಮಾಡಲಿಕ್ಕೆ ಮತ್ತು ಅವರ ಸಾಧನೆಯನ್ನು ಗುರುತಿಸಲಿಕ್ಕೆ ಒಂದು ಪ್ರೋಗ್ರಾಮ್ ನಂಬ್ಕೊಂಡಿದ್ದೀವಿ ಅಂತ ಕರೆದಾಗ, ಇಲ್ಲ ನಾನು ಬಂದೇ ಬರ್ತೀನಿ, ಎಲ್ಲೇ ಇದ್ರೂ ಏನೇ ಕೆಲಸ ಇದ್ರೂ ಬರ್ತೀನಿ ಅಂತೇಳಿ ಈ ದಿನ ಅರ್ಜೆನ್ಸಿಲಿ ಬಂದು ಈಗ ತಿರ್ಗಾ ಮತ್ತೆ ಹೊರಟ್ಬಿಡ್ತಾ ಇದ್ದೀನಿ. ಅದಕ್ಕೆ ಕ್ಷಮೆ ಇರಲಿ. ಬಂದಮೇಲೆ ಮಾತಾಡಲೇಬೇಕು ಅಂತ ಹೇಳ್ತಾರೆ. ನಾವು ಇನ್ನೇನು ಸ್ಟೂಡೆಂಟ್ ಥರ, ಅವರು ಟೀಚರ್ ಥರ ಮೇಡಮ್ ಮತ್ತು ಫ್ಯಾಮಿಲಿಯವ್ರು ಹೇಳಿದರೆ ನಾವು ಚಾಚು ತಪ್ಪದೆ ಮಾಡ್ತೀವಿ. ಈಗ ಇಲ್ಲಿ ಕ್ಲಿಯರ್ ಆದಂಥ FDAಗಳು, SDAಗಳು ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ವೇರಿಯಸ್ ಅದರ್ ಪೋಸ್ಟ್ದು ಸ್ಟೂಡೆಂಟ್ಸ್ ಇಲ್ಲಿ ಇದ್ದೀರಾ. ಈಗಿನ್ನೂ ಸ್ಟೂಡೆಂಟ್ಸು ನೀವು ಟ್ರೈನಿಂಗ್ ಆದಮೇಲೆ ಎಂಪ್ಲಾಯೀಸ್ ಆಗ್ತೀರಾ, ಸರ್ಕಾರಿ ಅಧಿಕಾರಿಗಳಾಗ್ತೀರಾ. ನಿಮ್ಮ ಮೇಲೆ ಅನೇಕ ಜವಾಬ್ದಾರಿಗಳು ಮತ್ತು ಈ ದೇಶದ ಮತ್ತು ರಾಜ್ಯದ ಫ್ಯೂಚರ್ ವಿಲ್ ಬಿ ಫ್ಯೂಚರ್ ನಿಮ್ಮ ಮೇಲೆ ಡಿಪೆಂಡೆಂಟ್ ಇರುತ್ತೆ. ದಯವಿಟ್ಟು ಅದನ್ನೆಲ್ಲ ಮನಸ್ಸಿನಲ್ಲಿಟ್ಕೊಂಡು ಟ್ರೈನಿಂಗಲ್ಲೂ ತುಂಬ ಇಂಟ್ರೆಸ್ಟ್ ಇಟ್ಕೊಂಡು ಆ ವಿಚಾರಗಳನ್ನು ಕಲೀರಿ. ನಾಲೆಡ್ಜ್ ಇಲ್ಲದೆ ಸುಮ್ಮನೆ ಕೆಲಸ ಸಿಕ್ಬಿಡ್ತು, ಇನ್ನು ನಾನು ಒಂದು ಲರ್ನಿಂಗ್ನ ಸ್ಟಾಪ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ಅದು ಏಳಿಗೆ ಆಗಲ್ಲ ಮತ್ತು ನಿಮಗೆ ಬೆಲೆನೂ ಸಿಗಲ್ಲ ನಮ್ಮ ಇಲಾಖೆಗಳಲ್ಲಿ. ನೀವು ಎವ್ರಿ ಡೇ ಲರ್ನಿಂಗ್ ಮೋಡಲ್ ಇರಬೇಕು. ಯೌವನದಿಂದ ಚಿರ ಯುವಕನಾಗಿ ಯಾವಾಗಲೂ ಇರಬೇಕು. ನೀವು ಎಷ್ಟೇ ಪ್ರಮೋಷನ್ ಆಗಿ ಎಷ್ಟೇ ವರ್ಷ ಆದರೂ ಆ ಕಂಪ್ಲಿಸೆನ್ಸಿ ಸೆಟ್ಸ್ ಇನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅಂದರೆ ಒಂಥರ ನಾನು ಮಾಡಿದ್ದೆ ಅಂತ ನನಗೆಲ್ಲ ಗೊತ್ತು ಅನ್ನೋದು ತಲೆಗೆ ಬಂದು ಸುಮ್ಮನೆ ತುಂಬ ಆರಾಮಾಗಿಬಿಡ್ತೀರಾ. ಆ ರೀತಿ ಆಗಬಾರ್ದು. ಎವ್ರಿ ಡೇ ವಿ ಕ್ಯಾನ್ ಲರ್ನ್ ನ್ಯೂ ಥಿಂಗ್ಸ್. ಎವ್ರಿ ಡೇ ಇಸ್ ಎ ಫ್ರೆಶ್ ಡೇ. ನಾನು ಚೆನ್ನಾಗಿ ಇವತ್ತೇನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಿ ದಿನ ನೀವು ನಂಬುವಂಥ ದೇವರಿಗೆ ಕೈ ಮುಗಿದು ಬಂದು ತಂದೆ ತಾಯಿ ಆಶೀರ್ವಾದದಿಂದ ಇಷ್ಟು ಬೆಳೆದಿದ್ದೀರಾ, ಅವರ ಆಶೀರ್ವಾದನ ಪಡ್ಕೊಂಡು ಒಳ್ಳೆಯ ಕೆಲಸಗಳನ್ನು ಸಮಾಜದಲ್ಲಿ ನೂರಾರು ಮಾಡ್ಬೋದು. ನೀವು 100% ಈ ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲ ರೀತಿ ನಿಮಗೆ ರೆಕಗ್ನಿಷನ್ ಮತ್ತು ಏನು ಸರ್ಕಾರಿ ಕೆಲಸಗಾರರಿಗೆ ಸವಲತ್ತುಗಳು ಸಿಗಬೇಕೋ ಸಿಗುತ್ತೆ. ಇದು ನಿಮ್ಮ ಪೂರ್ವಜನ್ಮದ ಅನೇಕ ಜನ್ಮಗಳ ಪುಣ್ಯ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಹುಟ್ಟಿರೋದು. ಆದ್ದರಿಂದ ಆ ಪುಣ್ಯನ ವಾಪಸ್ ಕೊಡ್ಬೇಕು ನೀವು. ಇನ್ನೂ ಎಲ್ಲ ಸೆಟ್ಲಾಗೋಯ್ತಪ್ಪ, ಏನಿಲ್ಲ ನಾ ಸೆಟ್ಲಾದೆ ಅನ್ನೋ ಮೋಡ್ಗೆ ಹೋಗಬಾರ್ದು. ಈ ಸಮಾಜಕ್ಕೆ ವಾಪಸ್ ಕೊಡಬೇಕು ನೀವು. ಈಗ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಹೇಗೆ ಅವ್ರಿಗೆಲ್ಲ ಇತ್ತು,
ಅವ್ರ ಫ್ಯಾಮಿಲಿಗೆ ಮತ್ತು ಎಲ್ಲರಿಗೂ ಗೊತ್ತು, ಅವ್ರಿಗೆ ಎಲ್ಲ ಸವಲತ್ತು ಇದೆ, ಎಲ್ಲ ಇದೆ. ಆದರೂ ಈ ಫೀಲ್ಡಿಗೆ ಬಂದು ಏನಾದರೂ ಒಂದು ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನೋ ವಿಚಾರದಲ್ಲಿ ಬಂದು ಕೊಟ್ಟಿದ್ದಾರೆ ಅವರು. ನಾನು ಅನೇಕ ವಿಚಾರದಲ್ಲಿ ನಾನು ಫೋನ್ ಮಾಡ್ತಿರ್ತೀನಿ, ಆ ಕಷ್ಟದವರು ಇವರು ಅಂತ, ಒಂದು ದಿನ ಒಂದು ಮಾತಾಡೋದಿಲ್ಲ. ಅವ್ರು ಬಡವರಿದ್ದಾರೆ, ಆ ವಿಚಾರಗಳನ್ನ ಅವರು ಎಷ್ಟು ಈಸಿಯಾಗಿ ಕನ್ಸಿಡರ್ ಮಾಡ್ತಾರೆ ಅಂದರೆ ನಮಗೆ ಒಂದು ಸಣ್ಣ ಮುಜುಗರನೂ ಆಗೋದಿಲ್ಲ ಅವ್ರ ಹತ್ರ ಕೇಳೋದಕ್ಕೆ. ಆ ರೀತಿ ದೇ ವಿಲ್ ಟೇಕ್ ಇಟ್ ಇನ್. ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ, ನಿಮಗೆ ಯಾವಾಗಲಾದರೂ ಮುಂದೆ ಅನುಭವ ಆದಾಗ ಗೊತ್ತಾಗ್ತದೆ. ಆ ರೀತಿ ಒಂದು ಫ್ಯಾಮಿಲಿ, ಆ ರೀತಿ ಒಂದು ಇನ್ಸ್ಟಿಟ್ಯೂಟು, ಐ ಆಮ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಇಟ್ ಆ್ಯಂಡ್ ಐ ವಿಲ್ ಕಂಟಿನ್ಯೂ ಟು ಅಸೋಸಿಯೇಟ್ ವಿತ್ ಇಟ್ ಟಿಲ್ ಮೈ ಲೈಫ್ ಬಿಕಾಸ್ ಆಫ್ ಸಚ್ ಜನರಸ್ನೆಸ್ ಆ್ಯಂಡ್ ಸಮಾಜಮುಖಿ ಕೆಲಸ. ಆದ್ದರಿಂದ ವಿದ್ಯಾದಾನ ಎಲ್ಲ ದಾನದಕ್ಕಿಂತ ದೊಡ್ಡ ದಾನ, ಅದನ್ನು ಮಾಡ್ತಿದ್ದಾರೆ ಅವರು. ನಾನು ಈ ವಿಚಾರವಾಗಿ ಆಭಾರಿ ಇದ್ದೀನಿ ಅವ್ರಿಗೆ. ಅದನ್ನು ಗುರು ಆಗಲಿ ಅವರು, ನಾನು ಎವ್ರಿ ಟೈಮ್ ಸಿಕ್ಕಿದಾಗ ಹೇಳ್ತೀನಿ, ಈಗ ಸರ್ಗೂ ಅಲ್ಲಿ ಮಾತಾಡ್ತಾ ಒಂದು ಗ್ರೇಟ್ ಫಿಗರ್ ಪಕ್ಕ ಕೂರಿಸ್ಬಿಟ್ರು ನನಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ನನಗೆ ಮುಜುಗರ ಆಗ್ತಿತ್ತು. ಎಸ್, ಸಚ್ ಕಾಂಟ್ರಿಬ್ಯೂಷನ್ಸ್ ಆ್ಯಂಡ್ ಈ ವಾಸ್ ಡಿಫೆನ್ಸ್ ಸೆಕ್ರೆಟರಿ ಆಫ್ ದಿಸ್ ನೇಷನ್. ಇಟ್ ಸಿಮ್ಸ್ ಐ ಡೋಂಟ್ ನೋ ಹೌ ಟು ಸಿಟ್ ನೆಕ್ಸ್ಟ್ ಟು ಹಿಮ್ ಆ್ಯಂಡ್ ಸ್ಪೀಕ್ ಟು ಹಿಮ್. ಬಟ್ ಈ ಫ್ಯಾಮಿಲಿ ಬಗ್ಗೆ ಮತ್ತು ಇವ್ರು ಹೆಂಗೆ ಅಸೋಸಿಯೇಟೆಡ್ ಅಂತ ನಾನು ಹೇಳ್ತಾ ಇದ್ದೆ. ನಾವು ಇಡೀ ರಾಜ್ಯಕ್ಕೆ ಮೊದಲನೇ ರಾಜ್ಕುಮಾರ್ ಅಭಿಮಾನಿ ಸಂಘ ಮಾಡಿದ್ದು ನಮ್ಮ ಮನೆಯವರೇ ರೀ. ವಿ ಹ್ಯಾವ್ ಜ್ವಾಲಾಮುಖಿ ಅಭಿಮಾನಿ ಸಂಘ ಅಂತ ಮೈಸೂರಲ್ಲಿ. ನಮ್ಮ ಮಾವ ಬಂದು ಅದಕ್ಕೆ ಅಧ್ಯಕ್ಷ, ನಮ್ಮ ಚಿಕ್ಕಪ್ಪ ಬಂದು ಅದಕ್ಕೆ ಟ್ರೆಷರಿ, ಎಲ್ಲ ಒಂದು ಅಷ್ಟು ಜನ ಸೇರಿ ನಾವು ಅಭಿಮಾನಿ ಸಂಘ ಮಾಡಿದಂಥವ್ರು. ಅಂಥ ಮೇರು ವ್ಯಕ್ತಿತ್ವ. ಅಣ್ಣವ್ರ ಹೆಸರು ಹೇಳಲಿಕ್ಕೂ ನಮಗೆ ಅಷ್ಟು ಇದೆಯೋ ತೂಕ ಇಲ್ವೋ ಗೊತ್ತಿಲ್ಲ ನಮಗೆ. ಆ ರೀತಿ ಒಂದು ಫ್ಯಾಮಿಲಿ. ನನ್ನ 1.5 ವರ್ಷದ ಮಗನ್ನ ನನ್ನ ತಾಯಿ ನಾನು ಎಲ್ಲ ಪಕ್ಕದಲ್ಲಿರೋದು, ಅಣ್ಣವ್ರ ಪಕ್ಕ ಇರೋದು ಫೋಟೋ ಇದೆ ನಮ್ಮ ಮನೇಲಿ, ಈಗಲೂ ಇಟ್ಕೊಂಡಿದ್ದೀವಿ. ನಮ್ಮ ಮನೆಗೆ ಬಂದಿದ್ರು ಒಂದು 2-3 ಸಲ. ವಿ ಹ್ಯಾವ್ ಲಾಟ್ ಆಫ್ ಅದು ಆ ಕಾಲದಿಂದ. ಸೊ ಪ್ರಾಬಬಲಿ ದೇರ್ ಇಸ್ ಎ ಕನೆಕ್ಷನ್ ಬಿಟ್ವೀನ್ ದ ಫ್ಯಾಮಿಲೀಸ್ ಆ್ಯಂಡ್ ಐ ಹ್ಯಾವ್ ಟು ಸರ್ವ್ ದಿಸ್ ಫ್ಯಾಮಿಲಿ ಆ್ಯಂಡ್ ವಾಟ್ ಎವರ್ ದೇರ್ ಇಂಟೆನ್ಷನ್ಸ್ ಆರ್ ಫಾರ್ ದ ಸ್ಟೇಟ್. ಸೊ ವಿಲ್ ಬಿ ಅಸೋಸಿಯೇಟೆಡ್ ವಿತ್ ಇಟ್. ಮತ್ತು ಮತ್ತೊಂದು ಬಾರಿ ಇಲ್ಲೆಲ್ಲ ಯಂಗ್ಸ್ಟರ್ಸು ಏನು ನೀವು ಅಚೀವ್ ಮಾಡಿದ್ದೀರಾ, ಇಲ್ಲಿಗೆ ಮುಗ್ದಿಲ್ಲ ನಿಮ್ಮ ಸಾಧನೆ. ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು, ಹೆಚ್ಚಿನ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಈ ರಾಜ್ಯಕ್ಕೆ ಅಂತ ಕೇಳ್ಕೊಳ್ತಾ, ಈ ಆಪರ್ಚುನಿಟಿ ಕೊಟ್ಟಂಥ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯ ಎಲ್ಲ ವ್ಯವಸ್ಥಾಪಕ ವೃಂದದವರಿಗೂ ಮತ್ತು ರೂಪಾಲಿ ಮೇಡಮು, ಗುರು ಇದ್ದಾರೆ, ನಮ್ಮ ಇಲ್ಲಿ ಇನ್ನೊಬ್ಬರು ಮೇರು ನಟ ಆಗುವಂಥ ಫ್ಯೂಚರ್ ಐ ಡೋಂಟ್ ನೋ, ಯು ಹ್ಯಾವ್ ಅ ಲಾಟ್ ಆಫ್ ಗುಡ್ ಫ್ಯೂಚರ್ ದ ವೇ ಯು ಆರ್ ಗೋಯಿಂಗ್. is ground to earth, so much ground to earth, I don't know, I can't explain. I don't know how. Probably the blood has come from the great man. So thank you very much for this opportunity. Jai Hind, Jai Karnataka Mate. ಸಾಧನೆಯ ಹಾದಿಯಲ್ಲಿ ಕೇವಲ ಪೂರ್ಣ ವಿರಾಮ ಇರಬಾರದು, ಅಲ್ಪ ವಿರಾಮಗಳು ಮಾತ್ರ ಇರಬೇಕು ಎಂಬ ಮಾತಿನಂತೆ ನಮ್ಮ ಹೃದಯದಲ್ಲಿ ಪ್ರಾಮಾಣಿಕತೆ, ದಕ್ಷತೆ ತುಂಬಿದ್ದರೆ ನಮ್ಮ ಶತ್ರು ಮಾತ್ರವಲ್ಲ, ಪ್ರಪಂಚವೇ ನಮ್ಮೆದುರು ಶರಣಾಗಲು ಆಯುಧವನ್ನು ಕೆಳಗಿಡುತ್ತದೆ ಎಂಬ ಮಾತಿನಂತೆ ಯುವಕರಿಗೆ ಸ್ಫೂರ್ತಿಯಾದಂಥ ಚಂದನ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಕೋರ್ತಾ ಇದೀಗ ಅವರಿಗೆ ಸನ್ಮಾನ ಸಮಾರಂಭ. ನಂತರ ವಿವಿಧ ಹುದ್ದೆಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಗ್ರೂಪ್ ಫೋಟೋಗೆ ಬರಬೇಕಾಗಿ ವಿನಂತಿ. ನಂತರ ಎಲ್ಲ ವಿದ್ಯಾರ್ಥಿಗಳು ಯಾರಾದರೂ ಅಭ್ಯರ್ಥಿಗಳದ್ದು ನೇಮ್ ಮಿಸ್ ಆಗಿದ್ರೆ ದಯಮಾಡಿ ವೇದಿಕೆಯ ಹತ್ತಿರ ಬರಬೇಕಾಗಿ ವಿನಂತಿ. ವಿನೋದ್ MH, ಸುಮನಾ ಶೆಟ್ಟಿ, ಸಂಜೀವ್ ಕುರಿ, ವಿನೋದ್ MH. ಯಾರಿಗಾದ್ರೂ ಹೆಸರು ಮಿಸ್
ಮಿಸ್ ಆಗಿದ್ರೆ ದಯಮಾಡಿ ಅಭ್ಯರ್ಥಿಗಳು ವೇದಿಕೆಯ ಮುಂಭಾಗಕ್ಕೆ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ದಯಮಾಡಿ ಯಾರಾದರೂ ಅಭ್ಯರ್ಥಿಗಳ ಹೆಸರು ಮಿಸ್ ಆಗಿದ್ರೆ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿ. ಎದುರಿಸೋದಕ್ಕೆ ಸಿದ್ಧವಾಗ್ತಾ ಇರುವ ಎಲ್ಲ ಅಭ್ಯರ್ಥಿಗಳಿಗೂ ಶುಭ ಹಾರೈಸ್ತಾ ಒಂದೆರಡು ಮಾತುಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಲು ಬಯಸ್ತಾ ಇದ್ದೀನಿ. ಮೊದಲಿಗೆ ನನ್ನಂಥ ಅದೆಷ್ಟೋ ಅಂಧ ಅಭ್ಯರ್ಥಿಗಳಿಗೆ ವಿದ್ಯಾದಾನ ಮಾಡೋದ್ರ ಮೂಲಕ ನಮ್ಮ ಬದುಕಿಗೆ ಆಸರೆಯಾಗಿ ನಿಂತಿರುವ ರಾಜ್ಕುಮಾರ್ ಅಕಾಡೆಮಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ನನಗೆ ಕಣ್ಣಿನ ತೊಂದರೆ ಇದೆ. ಸೊ ನನ್ನಂಥ ಅದೆಷ್ಟೋ ಬ್ಲೈಂಡ್ ಅಭ್ಯರ್ಥಿಗಳಿಗೆ ಇಲ್ಲಿ ಸಾಕಷ್ಟು ಮಾರ್ಗದರ್ಶನ ಸಿಗ್ತಾ ಇದೆ. ಜೊತೆಗೆ ನಮ್ಮಂಥವರ ಬದುಕಿಗೆ ನೇತ್ರದಾನ ಮಾಡೋದ್ರ ಮೂಲಕ ಸಮಾಜಕ್ಕೆ ಪ್ರೇರಣೆ ಶಕ್ತಿಯಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹಾಗೂ ಪುನೀತ್ ರಾಜ್ಕುಮಾರ್ ಅವರಿಗೆ ನನ್ನ ಸಮುದಾಯದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಜೊತೆಗೆ ನಾನು ಈ ಸಂಸ್ಥೆಗೆ ಮೊದಲು ಬಂದಾಗ ನನಗೆ ಯಾರ ಪರಿಚಯ ಕೂಡ ಇರಲಿಲ್ಲ. ಇವತ್ತಿಗೂ ಕೂಡ ನನಗೆ ಬಹಳಷ್ಟು ಜನರ ಪರಿಚಯ ಇಲ್ಲ. ಯಾಕಂದರೆ ನಾನು ಇಲ್ಲಿ ನಿಮ್ಮಂತೆ ಒಬ್ಬ ಸ್ಟೂಡೆಂಟ್ ಆಗಿ ಬಂದು ತಿಂಗಳಾನುಗಂಟ್ಲೆ ಕೋಚಿಂಗ್ ಪಡ್ಕೊಂಡು ಯಾವುದೇ ಎಕ್ಸಾಮ್ನ ತಗೊಳ್ಳಿಲ್ಲ. ನನಗೆ ಇಲ್ಲಿ ಬಂದಾಗ ತುಂಬು ಹೃದಯದಿಂದ ನನ್ನನ್ನು ಸ್ವಾಗತಿಸಿ ಮಾರ್ಗದರ್ಶನ ಮಾಡಿ ನನಗೊಂದಷ್ಟು ಸ್ಟಡಿ ಮೆಟೀರಿಯಲ್ನ ಕೊಟ್ಟು ವಾಲಂಟಿಯರ್ ಸಪೋರ್ಟ್ನ ಕೊಟ್ಟು ನನ್ನನ್ನು ಪೋಷಿಸಿದಂಥ ಒಬ್ಬ ವ್ಯಕ್ತಿಯ ಹೆಸರನ್ನು ನಾನು ಸ್ಮರಿಸಲೇಬೇಕು. ಅದು ಯಾರು ಅಂತಂದರೆ ಗಂಧರ್ವ ಸರ್. ಇವತ್ತು ಅವರಿಂದಲೇ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಆಯ್ಕೆ ಆಗಿರೋದು. ಜೊತೆಗೆ ಅವರ ಒಂದು ಮಾರ್ಗದರ್ಶನದಿಂದಲೇ ನಾವು 2022 ಮಾರ್ಚ್ನಲ್ಲಿ ನಡೆದಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯಲ್ಲಿ 10th ರ್ಯಾಂಕನ್ನು ಗಳಿಸೋದ್ರ ಮೂಲಕ ಆಯ್ಕೆಯಾಗಿ ಪ್ರಸ್ತುತ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸಂತೆಬೆನ್ನೂರಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ನನ್ನಂಥ ಅದೆಷ್ಟೋ ಅಂಧ ಅಭ್ಯರ್ಥಿಗಳಿಗೆ ಮಾರ್ಗದರ್ಶನ ನೀಡೋದ್ರ ಮೂಲಕ ನೇತ್ರದಾನ ಮಾಡೋದ್ರ ಮೂಲಕ ಸಮಾಜಕ್ಕೆ ಮಾದರಿಯಾದಂಥ ರಾಜ್ಕುಮಾರ್ ಫ್ಯಾಮಿಲಿಗೂ ಮತ್ತು ಈ ಸಂಸ್ಥೆಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನನ್ನು ಕರೆದು ಸನ್ಮಾನಿಸಿದಂಥ ಎಲ್ಲರಿಗೂ ಮತ್ತು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
That's it, everyone. Good job, Ankur. Could you send in a summary in 10 minutes? Is that even possible? ಇಲ್ಲಿ ಈ ಮಟ್ಟಕ್ಕೆ ನಾವು ಬರಬೇಕಂದ್ರೆ 8 ವರ್ಷ ಆಗಿದೆ ನಾವು ಅಕಾಡೆಮಿ ಶುರು ಮಾಡಿ. ಎಲ್ಲದಕ್ಕೂ ಕಾರಣ ಆದ ಮೊದಲನೇದಾಗಿ ನಾನು ತೊಗೊಳ್ಬೇಕಾಗಿರೋ ಹೆಸರು ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಪ್ಪ. ಇವತ್ತು ನನ್ನ ಕನಸು ಕಟ್ಟಿದ್ದು ಏನೇ ಸಾಧ್ಯ ಆಗಿದ್ರು ಅದಕ್ಕೆ ಕಾರಣ ಆಗಿದ್ದವರು ಅವರು. ಅವ್ರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ. ಆ್ಯಂಡ್ ನಮ್ಮ ತಂದೆ ತಾಯಿನ ನಾನು ನೆನೆಸ್ಕೊಳ್ಳೇಬೇಕು. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಈ ಅಕಾಡೆಮಿ ಈ ಮಟ್ಟಿಗೆ ಬರಬೇಕಂದ್ರೆ ಅದ್ರ ಹಿಂದೆ ಇರೋ ಶಕ್ತಿ. ಇವತ್ತಿಷ್ಟೆಲ್ಲ ಸ್ಟೂಡೆಂಟ್ಸು ಅವ್ರ ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದರೆ ಅವ್ರ ಹಿಂದ್ಗಡೆ ನಿಂತ್ಕೊಂಡು ಅವ್ರ ಜೊತೆಗೆ ನಿಂತ್ಕೊಂಡು ಮೊದಲನೇ ದಿವಸದಿಂದ ಇವತ್ತಿನ ತನಕ ಆ್ಯಂಡ್ ಇವತ್ತಷ್ಟೇ ಅಲ್ಲ, ಇದು ಮುಂದೆನೂ ಅವ್ರ ಜೊತೆಗಿರೋದು ನಮ್ಮ ಟೀಮ್. ತುಂಬ ಜನರ ಹೆಸರಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಯಾವ್ದಾರ ಹೆಸರು ಮಿಸ್ ಆಗ್ಬೋದು, ಬಟ್ ನನ್ನ ಎಂಟೈರ್ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಟೀಮ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾಕಂದರೆ ಹೊತ್ತು ಗೊತ್ತಿಲ್ಲದೆ ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟೋ ಸತಿ ಸ್ಟೂಡೆಂಟ್ಸ್ನ ಮಿಡ್ ನೈಟ್ ಆಗಲಿ ಎನಿ ಟೈಮ್ ಫೋನ್ ಕಾಲ್ ಬಂದಾಗ್ಲಿಂದನೂ ಅಷ್ಟು ರೆಸ್ಪಾಂಡ್ ಮಾಡ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಶ್ಯೂರ್ ಇಲ್ಲಿರೋ ಸ್ಟೂಡೆಂಟ್ಸ್ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ಟೀಮ್ ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಜರ್ನಿಯಲ್ಲಿ ಅಂತ. ಸೊ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಅವ್ರಿಗೆ ಹೋಗಬೇಕು. ಆ್ಯಂಡ್ ನಮ್ಮ ಅಕಾಡೆಮಿದು ಸ್ಟ್ರಾಂಗೆಸ್ಟ್ ಪಿಲ್ಲರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದು ಶ್ರೀನಿವಾಸನ್ ಸರ್. ಯಾಕಂದರೆ ಅವ್ರ ಎಕ್ಸ್ಪೀರಿಯೆನ್ಸ್ ಆಗಲಿ ಯಾವತ್ತೂ ನಮಗೆ ಒಂದು ಮಾರ್ಗದರ್ಶನ ನೀಡಿಕೊಂಡು ಆ್ಯಂಡ್ ಇವತ್ತು ನಾವು ಏನೇ ಮಾಡಿದ್ರು ಅಫ್ಕೋರ್ಸ್ ಸರ್ ಇಲ್ಲದೆ ಮಾಡೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಆ್ಯಂಡ್ ಇನ್ನೊಬ್ಬರ ಹೆಸರು ತೊಗೊಂಡಾಗ ಎಲ್ರಿಗೂ ಇನ್ಫ್ಯಾಕ್ಟ್ ವಿಸಿಲ್ ಬರುತ್ತೆ ಇವಾಗ, ಅದು ರೂಪಾಲಿ ಮ್ಯಾಡಮ್. ಮ್ಯಾಡಮ್ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತು. ಇನ್ಫ್ಯಾಕ್ಟ್ ನಮ್ಮ ಅಕಾಡೆಮಿನ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ತೊಗೊಂಡೋಗಿರೋ ಕಾರಣನೇ ರೂಪಾಲಿ ಮ್ಯಾಡಮ್. ಆ್ಯಂಡ್ ಇಷ್ಟೇ ಅಲ್ಲ,
ಇಲ್ಲಿಂದ ಇನ್ನೂ ದೊಡ್ಡ ಕನಸುಗಳಿದೆ ಆ್ಯಂಡ್ ಅದಕ್ಕೆ ಎಲ್ಲದಕ್ಕೂ ಮುಂದಾಳುತ್ವ ತೊಗೊಂಡು ನಡ್ಸ್ಕೊಂಡು ಹೋಗ್ತಿರೋದು ರೂಪಾಲಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಅಫ್ಕೋರ್ಸ್ ಈ ಕೆಲಸ ಇಲ್ಲಿಗೆ ನಿಲ್ಲಲ್ಲ, ಇನ್ನೂ ತುಂಬ ದೊಡ್ಡ ಕನಸುಗಳಿದೆ. ಅದೆಲ್ಲ ಸಾಧಿಸ್ಬೇಕಂದ್ರೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ನನಗೆ ಗೊತ್ತು ಎಲ್ಲರೂ ಫಸ್ಟ್ ಡೇ ನೀವು ಅಕಾಡೆಮಿಗೆ ಬಂದಾಗ ನಿಮ್ಮ ಜರ್ನಿ ಹೆಂಗೆ ಶುರುವಾಯಿತು ನಿಮ್ಗೆಲ್ರಿಗೂ ಜ್ಞಾಪಕ ಇರುತ್ತೆ. ಅಫ್ಕೋರ್ಸ್ ಕ್ಲಾಸಲ್ಲಿ ಕೂತ್ಕೊಂಡು ಓರಿಯೆಂಟೇಷನ್ ಅಟೆಂಡ್ ಮಾಡಿರ್ತೀರ ಆ್ಯಂಡ್ ಇವತ್ತು ನೀವು ಬಂದು ಇಲ್ಲಿ ಪ್ರಶಸ್ತಿ ತೊಗೊಳ್ತಿದ್ದೀರಾ, ಸನ್ಮಾನ ಮಾಡಿಸ್ಕೊತಿದ್ದೀರಾ. ಇದೇ ಸೈಕಲ್ ಕಂಟಿನ್ಯೂ ಆಗಬೇಕು. ನೆಕ್ಸ್ಟ್ ಟೈಮ್ ಹೊಸ ಸ್ಟೂಡೆಂಟ್ಸ್ ಬರ್ತಾರೆ, ಆ ಹೊಸ ಸ್ಟೂಡೆಂಟ್ಸಿಗೆ ಬಂದಾಗ ನೀವು ಓರಿಯೆಂಟೇಷನ್ ಬಂದು ಅವ್ರಿಗೆ ಮಾರ್ಗದರ್ಶನ ನೀಡಬೇಕು. ಪ್ಲಸ್ ಅವ್ರಿಗೆ ಗೆಲುವು ಸಿಕ್ಕಿದಾಗ ನೀವು ಬಂದ್ಬಿಟ್ಟು ಅವ್ರಿಗೆ ಫೆಲಿಸ್ಟೇಷನ್ ಮಾಡಬೇಕು. ಆ್ಯಂಡ್ ಇದು ಕಂಟಿನ್ಯೂ ಆಗ್ತಾನೇ ಇರಬೇಕು. ನಿಮ್ಗೆಲ್ಲರೂ ಸಪೋರ್ಟ್ ಇರಲಿ. ಲಾಸ್ಟಾಗಿ ಈ ಒಂದು ಗೌರ್ಮೆಂಟ್ ಸರ್ವಿಸ್ ಅಥವಾ ಈ ಸರ್ಕಾರಿ ಹುದ್ದೆನ ಸೆಲೆಕ್ಟ್ ಮಾಡಿಕೊಂಡು ನಮ್ಮೆಲ್ಲರೂ ಜೀವನನ ಬದುಕನ್ನ ಉದ್ಧಾರ ಮಾಡಬೇಕಂತ ಕನಸು ಕಟ್ಕೊಂಡು ನೀವೆಲ್ಲರೂ ಬಂದಿದ್ದೀರಾ. ನಿಮ್ಗೆಲ್ರಿಗೂ ತುಂಬ ದೊಡ್ಡ ಹೃತ್ಪೂರ್ವಕ ವಂದನೆಗಳು. ಅಫ್ಕೋರ್ಸ್ ನಮ್ಮ ದೇಶ, ನಮ್ಮ ರಾಜ್ಯ ಒಳ್ಳೆ ಕೈಯಲ್ಲಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಧನ್ಯವಾದಗಳು. In today's momentary facilitation function, it is laudable on the part of Rajkumar Academy to have found it appropriate to felicitate people who have achieved other than civil services. The competition other than civil services is unimaginable. You cannot say how many zeros you have to add to describe that type of competition you have got. Every one of them deserve to be appreciated. Every one of them should be congratulated. And the contribution of Academy under the leadership of Rupali Madam and under the support of Raghavendra, Mangala and Guru Sir has been remarkable. My bondage with the Academy is taught from Dr. Rajkumar himself, who was my close friend. We come from the same village. That bond is only growing stronger by the day. I am very proud to be associated with the Academy. Wishing them all success. I am always available for whatever humble service contribution I can make for them.